ॐ ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरौ श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्य नामने गौरतिसे नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे। ಸೊ ಹೋದ ವಾರ ನಾವು ಅಜಾಮಿಳನ ಕಥೆಯನ್ನ ಕೇಳ್ತಾ ಇದ್ವಿ. ಸೊ ಅಜಾಮಿಳ ಯಮದೂತರು ಮತ್ತು ವಿಷ್ಣುದೂತರ ಮಧ್ಯೆ ನಡೆದ ಸಂವಾದವನ್ನು ಕೇಳಿ ಅವನ ಮನಸ್ಸಿನಲ್ಲಿ ಒಂದು ಅರಿವು ಉಂಟಾಯಿತು, ಒಂದು ಪಶ್ಚಾತ್ತಾಪದ ಭಾವನೆ ಉಂಟಾಯಿತು. ಪಶ್ಚಾತ್ತಾಪವನ್ನು ಮಾಡಿ ನಾನು ಪಾಪಿ, ನಾನು ಇಷ್ಟೆಲ್ಲ ಪಾಪವನ್ನು ಮಾಡಿದ್ದೇನೆ, ಈಗಾದರೂ ನಾನು ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅನ್ನೋ ಭಾವನೆ ಅವನ ಮನಸ್ಸಲ್ಲಿ ಮೂಡಿದು. ನಾನು ಎಷ್ಟೊಂದು ಅದೃಷ್ಟ ಮಾಡಿರಬೇಕು, ಇಂತಹ ಮಹಾ ವಿಷ್ಣುದೂತರ ದರ್ಶನ ಆಯಿತು ಅಂತ ಅಜಾಮಿಲ ಮನಸ್ಸಲ್ಲಿ ತಿಳ್ಕೊಂಡ. ನಂತರ ಎಲ್ಲವನ್ನ ಬಿಟ್ಟು ಹರಿದ್ವಾರಕ್ಕೆ ಹೋಗಿ ಸೊ ಗಂಗಾ ನದಿ ಎಲ್ಲಿಂದ ಪ್ರಾರಂಭವಾಗ್ತಾಳೆ ಆ ಜಾಗಕ್ಕೆ, ಪವಿತ್ರ ಜಾಗಕ್ಕೆ ಹೋಗಿ ಅಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ, ತಪಸ್ಸನ್ನು ಮಾಡುತ್ತಾ, ನಿಯಮಗಳನ್ನ ಪಾಲನೆ ಮಾಡುತ್ತಾ ಅವನು ಧ್ಯಾನವನ್ನು ಮಾಡಿದ, ಜಪ ತಪಗಳನ್ನು ಮಾಡಿದ. ನಂತರ ಕೆಲವು ವರ್ಷಗಳ ನಂತರ ಅವರೇ ವಿಷ್ಣು ದೂತರು ಬಂದು ಅಜಾಮಿಳನನ್ನ ಮತ್ತೆ ವೈಕುಂಠಕ್ಕೆ ಕೊಂಡೊಯ್ತಾರೆ. ಸೊ ಅಂತಿಮದಲ್ಲಿ ಆ ಶುಕಮುನಿಗಳು ಹೇಳ್ತಾರೆ, ಅಜಾಮಿಳ ಮಗನನ್ನು ಕೂಗಿದ, ಮಗನ ಹೆಸರನ್ನ ಕೂಗಿದ ನಾರಾಯಣ ಅಂತ. ಮ್ರಿಯಮಾಣೋ ಹರೇರ್ನಾಮ ಗೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪ್ಯಕಾಧಾಮ ಕಿಮ್ಮುತ ಶ್ರದ್ಧೆಯ ಗೃಣನ್. ಸೊ ಮಗನ ಹೆಸರನ್ನು ಕೂಗಿದರೆ ಎಷ್ಟು ಲಾಭ ಸಿಕ್ಕಿತು, ಆದರೆ ಪ್ರೀತಿಯಿಂದ ಯಾರು ಭಗವಂತನ ಹೆಸರನ್ನು ಕೂಗ್ತಾರೆ ಅವ್ರಿಗೆ ಎಷ್ಟು ಲಾಭ ಸಿಗ್ಲಿಕ್ಕಿಲ್ಲ ಅಂತ ಒಂದು ಪ್ರಶ್ನೆಯನ್ನ ಅಂತಿಮವಾಗಿ ಕೇಳ್ತಾ ಇದ್ದಾರೆ ಶುಗತಿ ಗೋಸ್ವಾಮಿಯರು. ಅದಕ್ಕಾಗಿ ನಾವೆಲ್ಲರೂ ಕೂಡ ಜಪ ಮಾಡ್ತಾ ಇದ್ದೀವಿ. ನಾವು ಜಪವನ್ನ ಪ್ರೀತಿಯಿಂದ ಮಾಡಿದ್ರೆ ಎಷ್ಟು ಲಾಭ ಸಿಗ್ತದೆ. ಅಜಾಮಿಳ ಮಗನ ಹೆಸರನ್ನು ಕೂಗಿದ ಎಷ್ಟು ಲಾಭ ಸಿಕ್ಕಿತು. ನರಕದ ನರಕದ ಟಿಕೆಟ್ ಕ್ಯಾನ್ಸಲ್ ಆಯ್ತು, ಅಷ್ಟು ಪವರ್ ಇದೆ ಹರಿನಾಮದಲ್ಲಿ. ಅದು ಯಾರಾದರೂ ಪ್ರೀತಿಯಿಂದ ಭಗವಂತನ ನಾಮೋಚ್ಚಾರಣೆ ಮಾಡಿದಾಗ ಎಷ್ಟು ಲಾಭ ಸಿಗುತ್ತೆ ಅಂದ್ರೆ ಕೃಷ್ಣ ಪ್ರೇಮ ಸಿಗ್ತದೆ. ಸೊ ಅದೇ ಅತಿ ಉತ್ತಮವಾದ ಒಂದು ಲಾಭ. ಸೊ ಇವತ್ತು ನಾವು 3ನೇ ಅಧ್ಯಾಯವನ್ನು ಚರ್ಚೆ ಮಾಡೋಣ. 3ನೇ ಅಧ್ಯಾಯದಲ್ಲಿ ಯಮದೂತರು ಯಮರಾಜರ ಹತ್ರ ಹೋಗ್ತಾರೆ. ಯಮರಾಜರ ಹತ್ರ ಹೋಗಿ ಅಲ್ಲಿ ಯಮರಾಜರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯಮರಾಜರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ. ಆ ಒಂದು ಪ್ರಸಂಗವನ್ನು ನಾವು ಇವತ್ತು ನೋಡೋಣ. ಸೊ ತನ್ನ ದೂತರಿಗೆ ಯಮರಾಜನ ಆದೇಶ, ಇದು 3ನೇ ಅಧ್ಯಾಯ. ಸೊ ಯಮದೂತರು ಪರಮ ನಿಯಂತ್ರಕನು ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನಿಸುತ್ತಾರೆ. ಸೊ ಯಮರಾಜನು ಪರಮ ನಿಯಂತ್ರಕ ಅಂದರೆ ಭಗವಂತ, ಭಕ್ತರು ಮತ್ತು ಭಾಗವತ ಧರ್ಮದ ಸ್ಥಾನವನ್ನು ವಿವರಿಸುತ್ತಾನೆ. 12 ಮಹಾಜನರ ಬಗ್ಗೆ ವರ್ಣನೆ ಮಾಡ್ತಾನೆ. ಸೊ ಇದೆಲ್ಲ ಈ ಶ್ಲೋಕಗಳಲ್ಲಿ ಬರ್ತದೆ. ನಂತರ ಹರಿನಾಮದ ಮಹಿಮೆಯನ್ನ ಯಮರಾಜನೇ ಹೇಳ್ತಾನೆ. ಯಮರಾಜನು ಹರಿನಾಮ ಜಪಿಸುವ ಪ್ರಕ್ರಿಯೆಯನ್ನು ವೈಭವೀಕರಿಸುತ್ತಾನೆ. ನಂತರ ಶುಕಮುನಿಗಳು ಕೂಡ ಈ ಹರಿನಾಮದ ಮಹಿಮೆಯನ್ನ ಅವರು ಕೂಡ ವರ್ಣನೆ ಮಾಡ್ತಾರೆ.
ಸೊ ಈ ರೀತಿ 35 ಶ್ಲೋಕಗಳಲ್ಲಿ ಈ ಹರಿನಾಮದ ಮಹಿಮೆಯನ್ನು ಇಲ್ಲಿ ವರ್ಣನೆ ಮಾಡಲಾಗಿದೆ. ಸೊ ಈಗ ನಾವು ಪ್ರಥಮ ಭಾಗವನ್ನು ಚರ್ಚೆ ಮಾಡಿ, ಸೊ ಅಟ್ಲೀಸ್ಟ್ ನೋಡೋಣ ಎಷ್ಟಾಗುತ್ತೆ ಅಷ್ಟು ಶ್ಲೋಕಗಳನ್ನು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡೋಣ ಇವತ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇತ್. नष्टप्रायेषु भद्रेषु नित्यं भागवतसेवया भगवती उत्तमश्लोके भक्तिर्भवति नैष्टिकी. कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः. ಯಾರಿಗೆ ಓದುವ ಇಚ್ಛೆ ಇದೆ ತಾವು ಕೈ ಎತ್ತಬಹುದು. ಸೊ ತಮಗೆ ಅವಕಾಶ ನೀಡಲಾಗ್ತದೆ. ಶ್ರೀರಾಜೋವಾಚ निशम्य देव स्वभटोपवर्णितम् प्रत्याह किं तान् अभिधर्मराजः एवं हताज्ञो विहतान्मुरारेर्नैदेशिकैर्यस्य वशे जनोऽयम्. ವಿಜಯಗೌಡ ಮಾತಾಡಿ. ಹರೇ ಕೃಷ್ಣ ಪ್ರಭು. ಅನುವಾದ. ಪರೀಕ್ಷಿತ ಮಹಾರಾಜನು ಹೇಳಿದನು, ಹೇ ನನ್ನ ಪ್ರಭು, ಹೇ ಶುಕ ಮುನಿಗಳೇ, ಯಮರಾಜನು ಅವರವರ ಧರ್ಮ ಮತ್ತು ಅಧರ್ಮ ಕಾರ್ಯಗಳಿಗೆ ಅನುಗುಣವಾಗಿ ಸಕಲ ಜೀವಿಗಳ ನಿಯಂತ್ರಕನಾಗಿದ್ದಾನೆ. ಆದರೆ ಅವನ ಆಜ್ಞೆಯು ವ್ಯರ್ಥವಾಯಿತು. ಅಜಮಿಳನ ಬಂಧನದಿಂದ ತಮ್ಮನ್ನು ತಡೆದ ವಿಷ್ಣುದೂತರಿಂದ ತಮಗಾದ ಸೋಲನ್ನು ಯಮದೂತರು ಯಮರಾಜನಿಗೆ ತಿಳಿಸಿದಾಗ ಅವನು ಏನು ಹೇಳಿದನು? ಹರೇ ಕೃಷ್ಣ ಪ್ರಭು. ಸೊ ಪರೀಕ್ಷಿತ್ ಮಹಾರಾಜರಿಗೆ ಇಂಟ್ರೆಸ್ಟ್ ಇದೆ. ಶುಕಮುನಿಗಳು ಹೇಳಿಲ್ಲ ಯಮರಾಜರು ಮತ್ತೆ ಯಮದೂತರ ಕಥೆಯನ್ನ. ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದ್ದಾರೆ, ದಯವಿಟ್ಟು ಆ ಕಥೆಯನ್ನು ಹೇಳಿ ಅಂತ. ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ಯಮದೂತರು ಹೇಳಿದ ಒಂದು ವಾದ ಏನಿತ್ತು, ಆರ್ಗ್ಯುಮೆಂಟ್ಸ್ ಏನಿತ್ತು, ಅದು ತುಂಬಾ ಚೆನ್ನಾಗಿತ್ತು. ವೇದ ಪ್ರಣೀತೋ ಧರ್ಮೋ ಅಧರ್ಮಸ್ತದ್ ವಿಪರ್ಯ. ರೈಟ್, ಯಾರು ಯಾವುದನ್ನ ವೇದದಲ್ಲಿ ಕೊಟ್ಟಿದ್ದಾರೆ ಅದೇ ಧರ್ಮ, ಅದರ ಹೊರತಾಗಿ ಉಳಿದಿದ್ದಲ್ಲ ಧರ್ಮ. ಮತ್ತೆ ಈ ಜಗತ್ತಿನಲ್ಲಿ ಯಾರು ಭೌತಿಕ ಕಾರ್ಯಗಳನ್ನು ಮಾಡ್ತಾರೆ, ಕರ್ಮಕಾಂಡದ ಕಾರ್ಯಗಳನ್ನು ಮಾಡ್ತಾರೆ, ಅವರೆಲ್ಲರೂ ಶಿಕ್ಷೆಗೆ ಅರ್ಹರು. ಯಾಕಂದ್ರೆ ಅವರು ಅಕಸ್ಮಾತ್ ಆಗಿ ಏನೋ ಒಂದು ಪಾಪವನ್ನು ಮಾಡೇ ಮಾಡ್ತಾರೆ. ಈ ಶರೀರದಲ್ಲಿರುವ ಎಲ್ಲ ಜೀವಿಗಳು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಪಾಪವನ್ನು ಮಾಡೇ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಎಲ್ಲ ದೇಹಧಾರಿಗಳು ಶಿಕ್ಷೆಗೆ ಅರ್ಹರು ಅಂತ ಒಂದು ಮಾತನ್ನು ಹೇಳಿದರು. ಸೊ ಆದರೆ ವಿಷ್ಣುದೂತರು ಅದನ್ನು ಕೂಡ ಸೋಲಿಸಿ ಪರಿಣಾಮವನ್ನು ಯಾರು ತಗೊಂತಾರೆ, ಭಕ್ತಿಯನ್ನು ಯಾರು ಮಾಡ್ತಾರೆ, ಅವರು ಪಾಪದಿಂದ ಮುಕ್ತರು ಅಂತ ಹೇಳಿರ್ತಾರೆ. ಸೊ ಈ ವಿಷಯ ಇನ್ನೂ ಆಳವಾಗಿ ತಿಳ್ಕೊಬೇಕಾಗಿತ್ತು ಪರೀಕ್ಷಿತನಿಗೆ. ಅದಕ್ಕಾಗಿ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸೊ ಇಲ್ಲಿ ರಾಜ ಪರೀಕ್ಷಿತ ಏನ್ ಹೇಳ್ತಾನೆ, ಯಮಸ್ಯ ದೇವಸ್ಯ ನ ದಂಡ ಭಗ್ನಃ ಕುತಶ್ಚನಾರ್ಷೇ ಶ್ರುತಪೂರ್ವ ಆಸೀತ್ ಏತನ್ಮುನೇ ವೃಷ್ಠತಿ ಲೋಕ ಸಂಶಯಂ ನಹಿ ತ್ವದನ್ಯ ಇತಿ ಮೇ ವಿನಿಶ್ಚಿತಂ. ಎಸ್ ಪ್ರೇಮ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹೇ ಮಹರ್ಷಿಗಳೇ, ಈ ಹಿಂದೆ ಎಂದೂ ಯಮರಾಜನ ಆಜ್ಞಾಭಂಗವಾದುದು ಎಲ್ಲಿಯೂ ಕೇಳಿ ಬಂದಿಲ್ಲ. ಆದ್ದರಿಂದ ಜನಗಳು ಈ ವಿಚಾರದಲ್ಲಿ ಸಂದೇಹಗಳನ್ನು ಹೊಂದುವರು. ಅದನ್ನು ನೀವಲ್ಲದೆ ಬೇರೆ ಯಾರು ನಿರ್ಮೂಲ ಮಾಡಲಾರರು ಎಂದು ನಾನು ಭಾವಿಸುತ್ತೇನೆ. ಅದು ನನ್ನ ದೃಢ ನಂಬಿಕೆಯಾಗಿದೆ. ಆದ್ದರಿಂದ ಈ ಘಟನೆಗಳ ಕಾರಣಗಳನ್ನು ದಯವಿಟ್ಟು ವಿವರಿಸಿ. ಹರೇ ಕೃಷ್ಣ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಪೊಲೀಸರು ಏನೋ ಒಂದು ಕೆಲಸ ಮಾಡಕ್ ಹೋದ್ರೆ, ಸರ್ಕಾರದ ಕೆಲಸನೇ ಮಾಡಕ್ ಹೋಗಿದ್ದಾರೆ ಪೊಲೀಸರು, ಆದ್ರೆ ಪೊಲೀಸರ ಕಾರ್ಯವನ್ನು ಯಾರಾದರೂ ತಡೆಗಟ್ಟಿದ್ರೆ ಅದು ಆಕ್ಚುಲಿ ನ್ಯಾಯದ ಉಲ್ಲಂಘನೆ. ಸೊ ಇಲ್ಲಿ ಒಂದು ರೀತಿ ನ್ಯಾಯದ ಉಲ್ಲಂಘನೆ ಆಗಿದೆ. ಯಮದೂತರು ಅರೆಸ್ಟ್ ವಾರೆಂಟ್ ತಗೊಂಡು ಬಂದಿದ್ರು, ಆದ್ರೆ ವಿಷ್ಣುದೂತರು ಹೇಳ್ತಾರೆ ಅರೆಸ್ಟ್ ಮಾಡಕ್ ಆಗೋದಿಲ್ಲ, ನೀವು ಬಿಟ್ಟು ಹೋಗಿ ಅಂತ. ಸೊ ಇದೊಂದು ತಪ್ಪು ಮಾದರಿ ಆಗಬಹುದು ಬೇರೆ ಜನರಿಗೆ. ಅದಕ್ಕಾಗಿ ಈ ಒಂದು ಟಾಪಿಕ್ ಅನ್ನ ಸ್ವಲ್ಪ ಕ್ಲಿಯರ್ ಆಗಿ ವರ್ಣನೆ ಮಾಡಿ ಅಂತ ಇಲ್ಲಿ ಬೇಡ್ಕೊಂತ ಇದ್ದಾನೆ ಪರೀಕ್ಷಿತ. ಶ್ರೀ ಶುಕೋವಾಚ ಭಗವತ್ ಪುರುಷೈ ರಾಜನ್
ಯಾಂ ಯಾಹ ಪ್ರತಿಹತೋದ್ಯಮಾಃ ಪತಿಂ ವಿಜ್ಞಾಪಯಾಮ್ ಆಸೂರ್ಯಮಂ ಸಂಯಮಣಿ ಪತಿಂ. ಭಾನುಮತಿ. ಹರೇ ಕೃಷ್ಣ ಪ್ರಭು. ಶುಕಮುನಿಗಳು ಉತ್ತರ ಕೊಟ್ಟರು, ನನ್ನ ಪ್ರಿಯ ದೊರೆಯೇ, ಯಮದೂತರು ವಿಷ್ಣುದೂತರಿಂದ ಭಗ್ನಗೊಂಡರು ಮತ್ತು ಸೋತರು. ಆಗ ಈ ಘಟನೆಯನ್ನು ಸಂಯಮಪುರಿಯ ನಿಯಂತ್ರಕನೂ ಪಾಪಿಷ್ಟ ವ್ಯಕ್ತಿಗಳ ಸ್ವಾಮಿಯೂ ಆದ ತಮ್ಮ ಒಡೆಯನಿಗೆ ತಿಳಿಸಲು ಅವರು ಅವನ ಬಳಿಗೆ ಹೋದರು. ಹರೇ ಕೃಷ್ಣ. ಶುಕಮುನಿಗಳು ಹೇಳ್ತಾರೆ, ಭಗವತ್ ಪುರುಷೈ ಅಂದ್ರೆ ವಿಷ್ಣುದೂತರಿಂದ ಸೋಲಲ್ಪಟ್ಟ ಆ, ಆ, ಯಮದೂತರು ತಮ್ಮ ಸ್ವಾಮಿಯಾದ ಸಂಯಮಣಿ ಪತಿಂ, ಯಮರಾಜ, ಯಮರಾಜನ ಊರು ಸಂಯಮಣಿ, ಆ ಊರಿಗೆ ಹೋಗ್ತಾರೆ. ಅಲ್ಲಿ ಯಮರಾಜನಿಗೆ ತಮ್ಮ ಒಂದು ಆ, ಏನಂತಾರೆ ಪ್ರಾಬ್ಲಮ್ ಏನಿದೆ ಅದನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಯಮದೂತ ಊಚುಹು, ಯಮದೂತರು ಹೇಳ್ತಾರೆ, ಕತಿ ಸಂತೀಹ ಶಾಸ್ತಾರೋ ಜೀವಲೋಕಸ್ಯ ವೈ ಪ್ರಭೋ ತ್ರೈವಿಧ್ಯಂ ಕುರ್ವತಃ ಕರ್ಮ ಫಲಾಭಿವ್ಯಕ್ತಿ ಹೇತವಃ. ಯಾರು ಕೇಳ್ತಿದ್ರ? ಸುಂದರಿ ಪ್ರಿಯ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಯಮದೂತರು ಹೇಳಿದರು, ನಮ್ಮ ಪ್ರಿಯ ಪ್ರಭುವೆ, ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟು ಜನ ನಿಯಂತ್ರಕರು ಅಥವಾ ಅಧಿಪತಿಗಳು ಇದ್ದಾರೆ? 3 ಪ್ರಕೃತಿ ಗುಣಗಳ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಧೀನದಲ್ಲಿ ಆಚರಿಸಿದ ಚಟುವಟಿಕೆಗಳ ವಿವಿಧ ಫಲಗಳು ವ್ಯಕ್ತವಾಗಲು ಎಷ್ಟು ಕಾರಣಗಳಿವೆ? ಸೊ ಇಲ್ಲಿ ಕತಿ ಸಂತಿ ಶಾಸ್ತಾರೋ, ಶಾಸ್ತ್ರ ಅಂದ್ರೆ ನಿಯಂತ್ರಕರು, ರೈಟ್? ಹೌ ಮೆನಿ ರೂಲರ್ಸ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಯಮದೂತರ ಪ್ರಕಾರ ಯಮರಾಜನೇ ಒಬ್ಬ ನಿಯಂತ್ರಕ, ಮೇನ್ ನಿಯಂತ್ರಕ. ಸೊ ಅವ್ರ ಹೊರತಾಗಿ ನಿಯಂತ್ರಕರು ಯಾರು ಅವರು ನೋಡಿರ್ಲಿಲ್ಲ. ಅದಕ್ಕಾಗಿ ಕತಿ ಸಂತಿ, ಎಷ್ಟು ಜನ ನಿಯಂತ್ರಕರಿದ್ದಾರೆ? ಯಾಕಂದ್ರೆ ಇವತ್ತು ನಾವು ವಿಷ್ಣುದೂತರನ್ನ ನೋಡಿದ್ವಿ, ಸೊ ಅವರು ಕೂಡ ಕಂಟ್ರೋಲ್ ಮಾಡ್ತಾ ಇದ್ರು, ನಮ್ಮನ್ನೇ ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಅದಕ್ಕೆ ನಮಗೆ ಪ್ರಶ್ನೆ ಇದೆ, ನೀವು ದಯವಿಟ್ಟು ಇದಕ್ಕೆ ಸಮಾಧಾನ ಕೊಡಿ ಅಂತ ಹೇಳ್ತಾರೆ, ರೈಟ್? ಈ ಜೀವಲೋಕಸ್ಯ ಅಂದ್ರೆ ಈ ಭೌತಿಕ ಜಗತ್ತಿನ ನಿಯಂತ್ರಕರು ಎಷ್ಟು ಜನ? ತ್ರೈವಿಧ್ಯಂ ಕುರ್ವತಃ ಕರ್ಮ, 3 ಗುಣಗಳಲ್ಲಿ ಕರ್ಮವನ್ನು ಮಾಡ್ತಾರೆ, ಸತ್ವಗುಣ, ರಜಗುಣ, ತಮಗುಣ. ಅದರ ತಕ್ಕಂತೆ ಅವರು ಫಲವನ್ನು ಕೂಡ ಪಡಿತಾರೆ. ಸೊ ಇದನ್ನೆಲ್ಲ ಯಾರು ನಿಯಂತ್ರಿಸ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಇಲ್ಲಿ ಮಾಡ್ತಾರೆ. ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದೆಯಾ? ಸೊ ಯಮದೂತರು ಯಮರಾಜನ ಹತ್ರ ಬಂದಿದ್ದಾರೆ. ಯಮರಾಜನ ಮುಂದೆ ನಿಂತ್ಕೊಂಡು ಅವರು ವಿಜ್ಞಾಪನೆ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಕೂಡ ಇಲ್ಲಿ ಏನು ಒಂದು ಪಾಠವನ್ನು ಕಲಿಬೇಕಂದ್ರೆ, ನಮ್ಮ ಜೀವನದಲ್ಲಿ ಏನಾದರೂ ಒಂದು ತೊಂದರೆ ಬಂದರೆ ಅಥವಾ ಏನಾದರೂ ಸಂಶಯಗಳು ಬಂದರೆ ನಾವು ನಮ್ಮ ಹಿರಿಯರಿಗೆ ಹೋಗಿ ಕೇಳಬೇಕು. ಅದನ್ನ ಬಚ್ಚಿಟ್ಕೋಬಾರ್ದು. ಯಾವಾಗ ನಾವು ಸಂಶಯಗಳನ್ನ ಕೇಳ್ತೀವಿ, ಕೇಳಿದಾಗ ಅದಕ್ಕೆ ಸಮಾಧಾನವನ್ನು ಪಡ್ಕೊಂತೀವಿ, ಆಗ ನಮ್ಮ ಶ್ರದ್ಧೆ, ನಿಷ್ಠೆ, ಭಕ್ತಿ ಎಲ್ಲವೂ ಬೆಳೀತದೆ. ಒಂದು ವೇಳೆ ನಾವು ಆ ರೀತಿ ಮಾಡಲಿಲ್ಲ ಅಂದ್ರೆ, ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಸಂಶಯಗಳು ಹೆಚ್ಚಾಗ್ತವೆ. ಆ ಸಂಶಯಗಳ ಕಾರಣದಿಂದ ನಾವು ಭಕ್ತಿಯಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಸೊ ಯಮದೂತರು ತಮ್ಮ ಪ್ರಶ್ನೆಗಳನ್ನು ಮುಂದುವರಿಸ್ತಾರೆ. ಯದಿ ಸ್ಯುರ್ಬಹವೋ ಲೋಕೆ ಶಾಸ್ತಾರೋ ದಂಡಧಾರಿಣಃ ಕಸ್ಯ ಸ್ಯಾತಾಂ ನ ವಾ ಕಸ್ಯ ಮೃತ್ಯುಶ್ಚಾಮೃತಂ ಏವ ವಾ. ಓಕೆ, ಕೀರ್ತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ವಿಶ್ವದಲ್ಲಿ ದಂಡನೆ ಅಥವಾ ಪುರಸ್ಕಾರಕ್ಕೆ ಒಪ್ಪದ ಅನೇಕ ಅಧಿಪತಿಗಳು ಮತ್ತು ನ್ಯಾಯಾಧೀಶರು ಇದ್ದರೆ ಅವರ ಪರಸ್ಪರ ವಿರುದ್ಧ ಕಾರ್ಯಗಳು ಒಂದನ್ನು ಇನ್ನೊಂದು ನಿಷ್ಕ್ರಿಯಗೊಳಿಸುವುವು. ಹಾಗಾದಾಗ ಯಾರೊಬ್ಬನು ದಂಡಿತನಾಗುವುದಿಲ್ಲ ಅಥವಾ ಪುರಸ್ಕೃತನಾಗುವುದಿಲ್ಲ. ಅವರ ಪರಸ್ಪರ ವಿರುದ್ಧ ಕ್ರಿಯೆಗಳು ಒಂದು ಮತ್ತೊಂದನ್ನು ನಿಷ್ಕ್ರಿಯಗೊಳಿಸಲು ವಿಫಲವಾದ ಪಕ್ಷದಲ್ಲಿ ಪ್ರತಿಯೊಬ್ಬನು ದಂಡನೆ ಹಾಗೂ ಪುರಸ್ಕಾರವನ್ನು ಹೊಂದುವನು. ಹರೇ ಕೃಷ್ಣ. ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ. ಯದಿ ಬಹವೋ ಲೋಕೆ ಶಾಸ್ತಾರೋ ದಂಡಧಾರಿಣ, ಈ ಜಗತ್ತಿನಲ್ಲಿ ತುಂಬಾ ನಿಯಂತ್ರಕರಿದ್ರೆ ಒಬ್ಬರು ಮಾಡಿದ ನಿಯಮವನ್ನು ಇನ್ನೊಬ್ಬರು ಉಲ್ಲಂಘಿಸ್ತಾರೆ.
ರೈಟ್ ಕಸ್ಯ ಸ್ಯಾತಾಂ ನ ವಾ ಕಸ್ಯ ಮೃತ್ಯುಶ್ಚಾಮೃತಮೇವ ಚ ರೈಟ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಒಬ್ಬರು ರೈಟ್ ಇಫ್ ದೇರ್ ಕಾಂಟ್ರಿಟರಿ ಆಕ್ಟ್ಸ್ ಫೇಲ್ ಟು ನ್ಯೂಟ್ರಲೈಸ್ ಒನ್ another everyone will have to be both punished and rewarded. ಸೊ ಅವರ ಪರಸ್ಪರ ವಿರುದ್ಧ ಕ್ರಿಯೆಗಳು ಒಂದು ಮತ್ತೊಂದು ನಿಷ್ಕ್ರಿಯಗೊಳಿಸಲು ವಿಫಲವಾದ ಪಕ್ಷದಲ್ಲಿ ಪ್ರತಿಯೊಬ್ಬನೂ ದಂಡನೆಗೆ ಹಾಗೂ ಪುರಸ್ಕಾರವನ್ನು ಹೊಂದುವನು. ಸೊ ಎವ್ರಿಬಡಿ ಇಸ್ ಮೆಂಟ್ ಫಾರ್ ಪನಿಷ್ಮೆಂಟ್ ಆ್ಯಂಡ್ ರಿವಾರ್ಡ್. ಸೊ ಕೆಲವೊಮ್ಮೆ ನಾವು ನೋಡ್ತೀವಿ ಕೆಲವೊಂದು ಇಂಟರ್ ಡಿಪೆಂಡೆನ್ಸೀಸ್ ಇರ್ತವೆ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ. ಸಪೋಸ್ ಗೌರ್ಮೆಂಟಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಇನ್ನೊಂದು ಡಿಪಾರ್ಟ್ಮೆಂಟ್ ಏನೊಂದು ನಿಯಮ ಮಾಡ್ತದೆ, ವಾಟರ್ ಹೋಲ್ ಹಾಕ್ಬೇಕು ಅಂತ ಆಯ್ತು, ಒಂದು ಪೈಪ್ ಹಾಕ್ಬೇಕು ಮತ್ತೆ ಅದಕ್ಕೆ ಕೆದರ್ತಾರೆ. ಅದೇನಾಗ್ತದೆ, ಒಂದು ಮತ್ತೆ ಇನ್ನೊಂದು ಡಿಪಾರ್ಟ್ಮೆಂಟ್ ಮಧ್ಯೆ ಕೋಆರ್ಡಿನೇಷನ್ ಚೆನ್ನಾಗಿ ಆಗ್ತಾ ಇಲ್ಲ. ಆಗೇನಾಗ್ತದೆ, ಯಾರಿಗೆ ತೊಂದರೆ ಆಗ್ತದೆ? ಜನರಿಗೆ ತೊಂದರೆ ಆಗ್ತದೆ. ಅಲ್ಲಿ ವಠಾರದಲ್ಲಿರುವಂತಹ ಜನರಿಗೆ ತೊಂದರೆ ಆಗ್ತದೆ. ಸೊ ಅದೇ ರೀತಿ ಇಲ್ಲಿ ಯಮರಾಜರು ಒಬ್ಬರಿಗೆ ಶಿಕ್ಷೆ ದಂಡ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ವಿಷ್ಣುತರು ಇಲ್ಲ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಾಂಟ್ರಡಿಕ್ಷನ್, ವಿರುದ್ಧವಾದ ಕೆಲವೊಂದು ಏನಂತಾರೆ ಪ್ರಸ್ತಾವನೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಜನರು ಇದನ್ನ ಕೇಳಿ ಕನ್ಫ್ಯೂಸ್ ಆಗ್ತಾರೆ. ಸೊ ಅದಕ್ಕಾಗಿ ದಟ್ಸ್ ವೈ ವಿ ಶುಡ್ ಐ ವಾಂಟ್ ಕ್ಲಾರಿಟಿ, ನಮಗೆ ಕ್ಲಾರಿಟಿ ಬೇಕು ಅಂತ ಯಮದೂತರು ಇಲ್ಲಿ ಕೇಳ್ಕೊಂತ ಇದ್ದಾರೆ. ಸೊ ಶಿಲ ಪ್ರಭುಪಾದರು ಇಲ್ಲಿ ಬರೀತಾರೆ, if there were many authorities who gave different judgments which could be contradictory, a person might be wrongly punished or wrongly rewarded, or he might be neither punished nor rewarded. ಸೊ ಅಂದ್ರೆ ಕೆಲವೊಮ್ಮೆ ಏನಾಗ್ತದೆ, ಎರಡು ಕಾಂಟ್ರಡಿಕ್ಟರಿ ವಿರುದ್ಧ ಪಕ್ಷಗಳು ಅದು ವಾದ ಮಾಡ್ತಾ ಇರುವಾಗ ಕೆಲವೊಮ್ಮೆ ಶಿಕ್ಷೆಗೆ ಅರ್ಹನಾದ ವ್ಯಕ್ತಿಗೆ ಶಿಕ್ಷೆ ಸಿಗ್ಲಿಕ್ಕಿಲ್ಲ, ಅಥವಾ ಒಬ್ಬ ಮುಗ್ಧ ವ್ಯಕ್ತಿಗೆ ಶಿಕ್ಷೆ ಸಿಗಬಹುದು, ಅಥವಾ ಒಂದು ಪುರಸ್ಕಾರಕ್ಕೆ ಅರ್ಹನಾದ ವ್ಯಕ್ತಿಗೆ ಪುರಸ್ಕಾರ ಸಿಗ್ಲಿಕ್ಕಿಲ್ಲ, ಅಯೋಗ್ಯ ವ್ಯಕ್ತಿಗೆ ಪುರಸ್ಕಾರ ಸಿಗಬಹುದು. ಈ ರೀತಿ ತಪ್ಪು ನಿರ್ಣಯಕ್ಕೆ ಬರುವಂತಹ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾವು ಕ್ಲಿಯರ್ ಮಾಡ್ಕೋಬೇಕು. ಯಮದೂತರು ಕೇಳ್ತಾ ಇದ್ದಾರೆ, ಯು ವಾಂಟ್ ಕ್ಲಾರಿಟಿ. ಯಾರು ಪರಮ ನಿಯಂತ್ರಕರು? ಪರಮ ನಿಯಮ ಯಾವುದು? ಅಲ್ಟಿಮೇಟ್ ನಿಯಮ ಯಾವುದು? ಅಥವಾ ಒಂದು ದೇರ್ ಆರ್ ಲೋವರ್ ಪ್ರಿನ್ಸಿಪಲ್ಸ್ ಅಂಡ್ ಹೈಯರ್ ಪ್ರಿನ್ಸಿಪಲ್ಸ್ ಅಂಡ್ ದ ಹೈಯೆಸ್ಟ್ ಪ್ರಿನ್ಸಿಪಲ್ಸ್. ಈ ಒಂದು ಪ್ರಿನ್ಸಿಪಲ್ಸ್ ಏನಿದೆ, ನಿಯಮಗಳೇನಿದೆ, ಇದನ್ನು ನಾವು ತಿಳ್ಕೋಬೇಕು ಅಂತ ನಾವು ಇಚ್ಛೆ ಪಡ್ತಾ ಇದ್ದೀವಿ ಅಂತ ಯಮದೂತರು ಇಲ್ಲಿ ಯಮರಾಜರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರೈಟ್. ಸೊ ಅದಕ್ಕೆ ಯಮರಾಜರು ಏನ್ ಮಾಡ್ತಾರೆ, therefore he will explain what his real position is and how everyone is controlled by the supreme personality of Godhead. ಈಗ ಯಮರಾಜರು ಏನ್ ಹೇಳ್ತಾರೆ, ಯಮರಾಜರು ತಮ್ಮ ನಿಜವಾದ ಒಂದು ಸ್ಥಾನವನ್ನು ಹೇಳ್ಕೊಡ್ತಾರೆ. ನಾನು ಪರಮ ನಿಯಂತ್ರಕನಲ್ಲ, ನಾನು ಒಬ್ಬ ಅಧಿಕಾರಿ ಮಾತ್ರ. ನನ್ನ ಮೇಲೆ ಪರಮ ನಿಯಂತ್ರಕನಿದ್ದಾನೆ, ಅವರೇ ಶ್ರೀಕೃಷ್ಣ, ಭಗವಂತ ವಿಷ್ಣು. ಆ ತತ್ವವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕಿಂತು ಶಾಸ್ತ್ರ ಬಹುತ್ವೇಸ್ಯ ಬಹುನಾಂ ಇಹ ಕರ್ಮಿಣಾಂ ಶಾಸ್ತ್ರತ್ವಂ ಉಪಚಾರೋ ಹಿ ಯಥಾ ಮಂಡಲವರ್ತಿನಾಂ. ಭಾನುಕುಮಾರಿ ಮಾತಾಡಿ. ನಂತರ ನೆಕ್ಸ್ಟ್ ಪ್ರಭುಜಿ ಸರ್. ನಿಮ್ಮ ಧ್ವನಿ ಈಗ ಕಟ್ ಆಗ್ತಾ ಇದೆ, ನಿಮ್ ನೆಟ್ವರ್ಕ್ ಸರಿ ಇದೆಯಾ? ಯಮದೂತರು ಮುಂದುವರಿಸಿದರು, ಹಲವು ವಿಭಿನ್ನ ಕರ್ಮಿಗಳು ಅಥವಾ ಓದಿ, ಕೇಳಿಸ್ತಾ ಇದೆ. ಕೆಲಸಗಾರರು ಇರುವುದರಿಂದ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ ಪ್ರಭಾ? ಹರೇ ಕೃಷ್ಣ. ಓದಿ. ಯಮದೂತರು ಮುಂದುವರಿಸಿದರು, ಹಲವು ವಿಭಿನ್ನ ಕರ್ಮಿಗಳು ಅಥವಾ ಕೆಲಸಗಾರರು ಇರುವುದರಿಂದ ಅವರಿಗೆ ನ್ಯಾಯವನ್ನು ನೀಡಲು ವಿಭಿನ್ನ ನ್ಯಾಯಾಧೀಶರು ಅಥವಾ ಆಡಳಿತಗಾರರು ಇರಬಹುದು. ಆದರೆ ನಾನಾ ವಿಭಾಗೀಯ ಆಡಳಿತಗಾರರನ್ನು ನಿಯಂತ್ರಿಸಲು ಒಬ್ಬ ಕೇಂದ್ರ ಸಾಮ್ರಾಟನಷ್ಟೇ ಇರುವಂತೆ ಎಲ್ಲಾ ನ್ಯಾಯಾಧೀಶರಿಗೂ ಮಾರ್ಗದರ್ಶನ. ಧನ್ಯವಾದಗಳು.
ಸೊ ಇಲ್ಲಿ ಏನ್ ಕೇಳ್ತಾರೆ, ಮಂಡಲವರ್ತಿನ ಹಲವಾರು ಅಧಿಕಾರಿಗಳಿದ್ದಾರೆ, ಆದರೆ ಎಲ್ಲ ಅಧಿಕಾರಿಗಳ ಮೇಲೆ ಒಬ್ಬ ಮೇಲಧಿಕಾರಿ ಇರಬೇಕು, ಮೇಲ್ವಿಚಾರಕನಿರ್ಬೇಕು, ಹೈಯರ್ ಅಥಾರಿಟಿ ಇರಬೇಕು. ಸೊ ಸೊ ಅವ್ರು ಯಾರು ಅಂತ ಇಲ್ಲಿ ಯಮದೂತರು ಪ್ರಶ್ನಿಸುತ್ತಿದ್ದಾರೆ. ಗೌರ್ಮೆಂಟ್ ಅಲ್ಲಿ ಕೂಡ ನಾವು ನೋಡ್ತೀವಿ, ಸಿವಿಲ್ ಕೋರ್ಟ್ ಇರ್ತದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ತದೆ, ಅದ್ರ ಮೇಲೆ ಹೈಕೋರ್ಟ್ ಇರ್ತದೆ, ಹೈಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ ಇರ್ತದೆ. ಕರೆಕ್ಟ್. ಸೊ ಈ ರೀತಿ ಹಲವಾರು ಲೆವೆಲ್ಸ್ ಇದೆ. ಸೊ ಅಲ್ಟಿಮೇಟ್ ಅಥಾರಿಟಿ ಒಬ್ಬರಿದ್ದಾರೆ, ಅವರ ಕೆಳಗಡೆ ಬೇರೆ ಎಲ್ಲರೂ ಕೆಲಸ ಮಾಡ್ತಾರೆ. ಅದೇ ರೀತಿ ಈ ಬ್ರಹ್ಮಾಂಡದಲ್ಲೂ ಕೂಡ ಈ ಒಂದು ಹೈಯೆಸ್ಟ್ ಅಥಾರಿಟಿ ಇರಲೇಬೇಕು. ಅದರ ಬಗ್ಗೆ ನಮಗೆ ತಿಳ್ಕೊಳ್ಳೋ ಇಚ್ಛೆ ಇದೆ, ದಯವಿಟ್ಟು ವರ್ಣನೆ ಮಾಡಿ ಅಂತ ಯಮದೂತರು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸೊ ತುಂಬಾ ಮುಖ್ಯವಾದ ಪ್ರಶ್ನೆ ಇದು. ಸೊ ಎಲ್ಲರ ಮೇಲೂ ಒಬ್ಬ ಮೇಲಾಧಿಕಾರಿ ಇದ್ದಾನೆ. ಸೊ ಚಕ್ರವರ್ತಿ ಅಂತ ಕರೀತಾರೆ, ಒಬ್ಬ ಕೇಂದ್ರ ಚಕ್ರವರ್ತಿ, ದ ಸುಪ್ರೀಂ ಅಥಾರಿಟಿ. ಅಧಸ್ತ್ವಂ ಏಕೋ ಬಹುತಾನಾಂ ಶೇಶ್ವರಾಣಾಂ ಹದೀಶ್ವರಃ ಶಾಸ್ತಾ ದಂಡಧರೋ ನೃಣಾಂ ಶುಭಾಶುಭ ವಿವೇಚನಃ. ಯಾರಾದ್ರೂ ಪ್ರಭುಜಿ ಓದ್ತೀರಾ? ಮಾತಾಡಿ ಎಲ್ಲರೂ. ಓದ್ಲಾ ಪ್ರಭು? ಹಾ, ವರದರಾಜ್ ಅಂತ. ಕೇಂದ್ರ ನ್ಯಾಯಾಧೀಶನು ಒಬ್ಬನೇ ಇರಬೇಕು, ಹಲವರಲ್ಲ. ನೀನೇ ಆ ಪರಮ ನ್ಯಾಯಾಧಿಪತಿಯೆಂದು ಮತ್ತು ನೀನು ದೇವತೆಗಳ ಮೇಲೆ ಕೂಡ ಅಧಿಕಾರ ಹೊಂದಿರುವೆ ಎಂದು ನಮ್ಮ ತಿಳುವಳಿಕೆಯಾಗಿದೆ. ಎಲ್ಲ ಮಾನವ ಜೀವಿಗಳ ಪುಣ್ಯ ಮತ್ತು ಪಾಪ ಕಾರ್ಯಗಳ ಅಂತರವನ್ನು ವಿವೇಚಿಸುವ ಪರಮ ಅಧಿಕಾರಿ ಹಾಗೂ ಸಕಲ ಜೀವಿಗಳ ಸ್ವಾಮಿ ನೀನೆಂದು ನಮ್ಮ ಅಭಿಪ್ರಾಯವಾಗಿತ್ತು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ತ್ವಂ ಏಕೋ ಭೂತಾನಾಂ ಈಶ್ವರಾಣಾಂ ಅಧೀಶ್ವರಃ. ಯಮದೂತರು ಹೇಳ್ತಾರೆ, ಇಲ್ಲಿವರೆಗೂ ನಮ್ಮ ಅನಿಸಿಕೆ ಏನಿತ್ತು, ನೀವೇ ಎಲ್ಲ ದೇವತೆಗಳ ಈಶ್ವರ ಅಂತ. ತ್ವಂ ಏಕೋ ಭೂತಾನಾಂ ಸ ಈಶ್ವರಾಣಾಂ, ಎಲ್ಲ ಜೀವಿಗಳಿಗೆ ನೀವೇ ಈಶ್ವರ, ಮತ್ತೆ ಎಲ್ಲ ದೇವತೆಗಳು ಕೂಡ ನೀವೇ ಈಶ್ವರ ಅನ್ನೋ ಒಂದು ಭಾವನೆ ನಾವು ಹೊಂದಿದ್ವಿ. ಶಾಸ್ತ್ರ ದಂಡಧರೋ ನೃಣಾಂ ಶುಭಾಶುಭ ವಿವೇಚನ, ಮತ್ತೆ ಎಲ್ಲ ತಪ್ಪು ಸರಿಯನ್ನ ನಿರ್ಣಯ ಮಾಡೋರು ನೀವೇ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಇವತ್ತದು ಚಾಲೆಂಜ್ ಆಗಿದೆ, ನಿಮ್ಮ ಅಧಿಕಾರವನ್ನು ಕೂಡ ಇವತ್ತು ಚಾಲೆಂಜ್ ಮಾಡಿದ್ದಾರೆ. ಸೊ ನಮಗೆ ಇವತ್ತು ತುಂಬಾ ಸಂಶಯ ಉಂಟಾಗಿದೆ, ದಯವಿಟ್ಟು ಇದರ ಬಗ್ಗೆ ನಮಗೆ ಸಮಾಧಾನ ಮಾಡಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಆಕ್ಚುಲಿ ಯಮದೂತರು ಅವರಿಗೆ ಹೆಚ್ಚು ಜ್ಞಾನ ಇರಲಿಲ್ಲ. ಸೊ ಲಿಮಿಟೆಡ್ ಜ್ಞಾನ ಮಾತ್ರ ಇತ್ತು. ಸೊ ಉದಾಹರಣೆಗೆ ಒಬ್ಬ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಆಸೆ ಏನಿತ್ತು, ನಾನು ಶ್ರೇಷ್ಠವಾದ ವ್ಯಕ್ತಿಗೆ ಸೇವೆ ಮಾಡಬೇಕು ಅಂತ ಅವನ ಒಂದು ಅನಿಸಿಕೆ ಇತ್ತು. ಸೊ ಅದಕ್ಕೆ ಅಲ್ಲಿ ಊರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಸೊ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾನೆ, ನಾವು ನಿಮ್ಮ ಸೇವೆ ಮಾಡ್ಬೋದಂತ. ಹೇಳ್ತಾನೆ, ಆಯ್ತು ಸೇವೆ ಮಾಡುವಂತ. ಒಂದು ದಿನ ಈ ಶ್ರೀಮಂತ ವ್ಯಕ್ತಿ ಪ್ರತಿ ತಿಂಗಳು ಸ್ವಲ್ಪ ದುಡ್ಡನ್ನ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ದ. ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದ, ಸರ್ ಸರ್ ಅಂತ ಹೇಳ್ತಾ ಇದ್ದ. ಆಗ ಈ ವ್ಯಕ್ತಿ ಕೇಳ್ತಾನೆ, ಅವ್ರು ಯಾರು, ನೀವು ಯಾಕೆ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀರ? ಅವರು ಕಲೆಕ್ಟರ್, ಇಲ್ಲಿ ನಾವು ಪ್ರತಿ ತಿಂಗಳು ಟ್ಯಾಕ್ಸ್ ಕೊಡಬೇಕು, ಸೊ ಅವ್ರು ಕಲೆಕ್ಟ್ ಮಾಡ್ತಾರೆ. ಓ ಹೌದಾ, ನಿಮ್ಗಿಂತಲೂ ದೊಡ್ಡವ್ರು ಅವರಾ? ಹೌದು, ನಮ್ಗಿಂತ ದೊಡ್ಡವರು ಅವರು. ಆಯ್ತು, ನಾನು ಅವ್ರ ಸೇವೆ ಮಾಡ್ತೇನೆ ಅಂತ ಹೋಗ್ತಾನೆ. ಸೊ ನಂತರ ಅವರ ಸೇವೆ ಮಾಡುವಾಗ ಈ ಕಲೆಕ್ಟರ್ ಪ್ರತಿ ವರ್ಷ ಮೇಲಾಧಿಕಾರಿಗಳು, ವೈಸ್ರಾಯ್ ಅಂತ ಒಬ್ರು ಇರ್ತಾರೆ, ಅವರಿಗೆ ಹೋಗಿ ಸಲ್ಯೂಟ್ ಮಾಡ್ತಾ ಇದ್ರು, ಅವರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಅವರಿಗೆಲ್ಲ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಅನ್ನ ಅಲ್ಲಿ ಅವ್ರು ಕೊಡ್ತಾ ಇದ್ರು. ಆಗ ಏನ್ ಕೇಳ್ತಾನೆ, ಯಾರು ಅವರು? ಓ, ಅವರು ನಮ್ಮ ಮೇಲಧಿಕಾರಿಗಳು, ದೊಡ್ಡವ್ರ ಜನ, ಸೊ ಅದಕ್ಕೆ ಅವ್ರ ಸೇವೆ ಮಾಡ್ತೀನಿ. ಈ ವೈಸ್ರಾಯ್ ಹೋಗಿ ಪ್ರತಿ ವರ್ಷ ರಾಜನಿಗೆ ಭೇಟಿ ಆಗ್ತಾ ಇದ್ದ. ರಾಜ ರಥದ ಮೇಲೆ ಬರ್ತಾ ಇದ್ದ, ವೈಸ್ರಾಯ್ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದ. ಅವ್ರು ಯಾರು ಅಂತ ಕೇಳಿದಾಗ, ಇವರು ರಾಜ, ಇಡೀ ರಾಷ್ಟ್ರದ ಅಧಿಪತಿ ಇವರು, ಅದಕ್ಕಾಗಿ ನಾವು ಅವರಿಗೆ ಸೇವೆ ಮಾಡ್ತೀವಿ. ಹೌದಾ, ನಾನು ಅವ್ರ ಸರ್ವಿಸ್ ಮಾಡ್ಬೋದಾ ಅಂತ ಕೇಳ್ತಾನೆ. ಆಯ್ತು, ಹೋಗಿ ಮಾಡು ಅಂತಾನೆ. ಆ ರಾಜ ಕೂಡ ಸರ್ವಿಸ್ ಸ್ವೀಕರಿಸ್ತಾನೆ. ಒಂದು ದಿನ ರಾಜರ ಅರಮನೆಯಲ್ಲಿ ಸಾಧುಗಳು ಬರ್ತಾರೆ, ಸಾಧು ಸನ್ಯಾಸಿಗಳು ಬರ್ತಾರೆ. ಆಗ ರಾಜ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ
ಅವರ ಪಾದವನ್ನ ತೊಳೆದು ಪಾದ ಪೂಜೆ ಮಾಡಿ ಅವರಿಗೆ ಆಸನದ ಮೇಲೆ ಕುಳಿಸಿ ಅವರಿಗೆ ನಮ್ಮ ಆಹಾರವನ್ನು ಹಾಕಿ ನಮಸ್ಕಾರ ಮಾಡಿ ಈ ಆದೇಶ ಏನು ಕೇಳಿ ನಾವು ಏನು ಸೇವೆ ಮಾಡಲಿ ನಿಮ್ದು ಅಂತ ಕೇಳ್ತಾರೆ. ಸೊ ಇದನ್ನ ನೋಡಿ ಇವ್ರು ಕೇಳ್ತಾರೆ, ರಾಜ ಇವ್ರು ಯಾರು? ಇವ್ರು ಗುರುಗಳು. ಅವರ ಅನುಗ್ರಹದಿಂದ ನಾನು ರಾಜನಾಗಿದ್ದೇನೆ. ಅವರ ಆಶೀರ್ವಾದ ನಮಗೆ ಬಹು ಮುಖ್ಯ ಅಂತ ಕೇಳ್ತಾರೆ. ಸೊ ಹಾಗಿದ್ರೆ ನಾನು ಈ ಸನ್ಯಾಸಿಗಳ ಸೇವೆ ಮಾಡ್ಬೋದು ಅಂತ ಹೇಳ್ತಾನೆ. ಓಹೋ ಹೌದು, ಖಚಿತವಾಗಿ ಮಾಡುವಂತ. ಆಗ ಒಂದು ಸನ್ಯಾಸಿಗಳ ಸೇವೆ ಮಾಡ್ತಾ ಇದ್ದ. ಸನ್ಯಾಸಿಗಳು ಒಂದು ದಿನ ಪ್ರತಿದಿನ ಅವರು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ರು. ಸೊ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ ಅಂದ್ರೆ, ಓ ಎಲ್ಲಾ ಜಗತ್ತಿನ ಒಡೆಯ ಭಗವಂತ, ನಾನು ಅವರ ತುಚ್ಛ ಸೇವಕ ಅಂತ ಹೇಳ್ತಾರೆ ಅವರು ಗುರುಗಳು. ಅದಕ್ಕೆ ನಾವು ಕೃಷ್ಣನ ಸೇವೆ ಮಾಡ್ಬೇಕು. ಯಾಕಂದ್ರೆ ಈ ಕೃಷ್ಣ ಅನಂತಕೋಟಿ ಬ್ರಹ್ಮಾಂಡ ನಾಯಕ, ನಾವು ಅವರ ದಾಸರು. ಆಗ ಈ ಒಬ್ಬ ವ್ಯಕ್ತಿ ಕೃಷ್ಣನ ದಾಸನಾಗಿ ಬಿಡ್ತಾನೆ, ಗುರುಗಳ ಅನುಗ್ರಹದಿಂದ ಭಗವಂತನ ಭಕ್ತನಾಗಿ ಬಿಡ್ತಾನೆ. ಸೊ ಯಾರಾದ್ರೂ ಸೇವೆ ಮಾಡುವ ಇಚ್ಛೆ ಇದ್ರೆ ಭಗವಂತನ ಸೇವೆ ಮಾಡಿ, ಗುರುಗಳ ಸೇವೆ ಮಾಡಿ. ಬೇರೆ ಒಂದು ವ್ಯಕ್ತಿಯ, ತುಚ್ಛ ವ್ಯಕ್ತಿಯ ಸೇವೆ ಮಾಡಿದ್ರೆ ಅದರಿಂದ ಏನು ಫಲವಿಲ್ಲ. ಯಂ ಕಂಚಿತ್ ಪುರುಷಾಧಮಂ ಕತಿಪಯ ಗ್ರಾಮೇಶಮಲ್ಪಾರ್ಥದಂ ಸೇವಾಯೇ ಮೃಗಯಾಮಹೇ ವರಮಹೋ ಮೂಢಾವರಾಕ ವಯಂ. ಕುಲಶೇಖರ ಮಹಾರಾಜರು ತಮ್ಮ ಮುಕುಂದಮಾಲ ಸ್ತೋತ್ರ ಹೇಳ್ತಾರೆ, ಮೂರ್ಖ ಜನರು ತುಚ್ಛ ವ್ಯಕ್ತಿಗಳ ಸೇವೆ ಮಾಡ್ತಾರೆ. ಯಾವುದೋ ಕಂಪನಿ ಮಾಲೀಕ, ಅದು ಯಾವುದೋ ಒಂದು ಬಿಸ್ನೆಸ್ ಓನರ್, ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಸೇವೆ ಮಾಡ್ತಾರೆ. ಆದರೆ ಅವರಿಗೆ ಫಲ ಏನ್ ಸಿಗ್ತದೆ? ತುಚ್ಛ, ಸ್ವಲ್ಪ ದುಡ್ಡು ಸಿಗ್ತದೆ, ಸ್ವಲ್ಪ ಮಟೀರಿಯಲ್ ಕಂಫರ್ಟ್ ಸಿಗ್ತದೆ. ಆದರೆ ಅದೇ ಸೇವೆಯನ್ನ ಭಗವಂತನಿಗೆ ಸಲ್ಲಿಸಿದ್ರೆ ಭಗವಂತ ತನ್ನನ್ನೇ ತಾನು ಕೊಟ್ಬಿಡ್ತಾನೆ. ನಾಥೇನ ಪುರುಷೋತ್ತಮೇ ತ್ರಿಜಗತಾಮೇಕಾಧಿಪೇ ಚೇತಸಾಂ ಸೇವ್ಯೇ ಸ್ವಸ್ಯ ಪದಸ್ಯ ಧಾತರಿ ಪರೇ ನಾರಾಯಣೇ ತಿಷ್ಠತಿ. ಈ ನಾರಾಯಣ ಭಗವಂತ ಸೊ ತನ್ನ ನಿಜವಾದ ಧಾಮವನ್ನೇ ಕೊಟ್ಬಿಡ್ತಾನೆ ಭಕ್ತನಿಗೆ, ಸೇವಕನಿಗೆ. ಸೊ ಅಂತಹ ಒಂದು ಮಹಾನ್ ಗುಣ ಭಗವಂತಂದು. ಸೊ ಅದಕ್ಕೆ ನಾವು ಭಗವಂತನ ಸೇವೆ ಮಾಡಬೇಕು ಅಂತ ಇಲ್ಲಿ ತಿಳ್ಕೋಬೇಕು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಮದೂತರು ಶ್ರೇಷ್ಠವಾದ ವ್ಯಕ್ತಿ ಯಾರು? ಎಲ್ಲಾ ದೇವತೆಗಳಿಗೆ ಒಬ್ಬ ಈಶ್ವರ ಇರಬೇಕು, ನೀವೇ ಈಶ್ವರ ಅಂತ ತಿಳ್ಕೊಂಡಿದ್ದೀವಿ, ಆದ್ರೆ ನಿಮಗಿಂತ ಮೇಲೆ ಯಾರು ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ತಸ್ಯತೆ ವಿಹಿತೋ ದಂಡೋ ನ ಲೋಕೆ ವರ್ತತೆ ಧುನಾ ಚತುರ್ಭಿರದ್ಭುತೈ ಸಿದ್ಧೈರ್ ಆಜ್ಞಾತೆ ವಿಪ್ರಲಂಬಿತ. ಎಸ್ ಪ್ರಭುಜಿ ಯಾರಿದ್ದಾರ? ನಾರಾಯಣ ಸ್ವಾಮಿ. ಹರೇ ಕೃಷ್ಣ ಪ್ರಭು. ಆದರೆ ನಿನ್ನ ಅಧಿಕಾರದ ಅಧೀನದಲ್ಲಿ ವಿಧಿಸಿದ ಶಿಕ್ಷೆಯು ಪರಿಣಾಮಕಾರಿಯಾಗುತ್ತಿಲ್ಲ ಎಂಬುದನ್ನು ನಾವೀಗ ಕಾಣುತ್ತಿದ್ದೇವೆ. ಏಕೆಂದರೆ ನಿನ್ನ ಆಜ್ಞೆಯನ್ನು 4 ಅದ್ಭುತ ಮತ್ತು ಪರಿಪೂರ್ಣ ವ್ಯಕ್ತಿಗಳು ಅತಿಕ್ರಮಿಸಿದ್ದಾರೆ. ಹರೇ ಕೃಷ್ಣ ಪ್ರಭು. ಚತುರ್ಭೀರ್ ಅದ್ಭುತೈ ಸಿದ್ಧೈರ್ ಆಜ್ಞಾತೆ ವಿಪ್ರಲಂಬಿತ. 4 ಜನ ಅದ್ಭುತ ಜನರು, ಸಿದ್ಧ ಪುರುಷರು ಅಂದ್ರೆ ವಿಷ್ಣುದೂತರು, ನಿಮ್ಮ ಆಜ್ಞೆಯನ್ನ ವಿಪ್ರಲಂಬಿತ, ಅವರು ಆಕ್ರಮಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗಿಂತಲೂ ಮೇಲೆ ಯಾರೋ ಇದ್ದಾರೆ ಅಂತ ನಮಗೆ ಸಂಶಯ ಆಗ್ತಾ ಇದೆ. ದಯವಿಟ್ಟು ಈ ಸಂಶಯವನ್ನ ನೀಗಿಸಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಯಮಾನಂ ತವಾದೇಶಾದ್ ಅಸ್ಮಾಭಿರ್ಯಾತನಾಗೃಹಾಂ ವ್ಯಾಮೋಚಯನ್ ಪಾತಕೀನಂ ಚಿತ್ವಾ ಪಾಶಾನ್ ಪ್ರಸಹ್ಯತೆ. ಎಸ್, ಲತಾ ಮಾಧುರಿ ಅಂತ ಯಾರು ಓದಕ್ಕೆ ಇಷ್ಟಪಡ್ತಾ ಇದ್ರು? ನಾನು ಓದಿ. ಓದ್ತೇನೆ. ನಿನ್ನ ಆಜ್ಞೆಯನ್ನನುಸರಿಸಿ ನಾವು ಅತ್ಯಂತ ಪಾಪಿಷ್ಟ ಅಜಾಮಿಳನನ್ನು ನರಕ ಲೋಕಗಳ ಕಡೆಗೆ ತರುತ್ತಿದ್ದೆವು. ಆಗ ಸಿದ್ಧಲೋಕದ ಆ ಸುಂದರ ವ್ಯಕ್ತಿಗಳು ನಾವು ಅವನನ್ನು ಬಂಧಿಸಿದ್ದ ಹಗ್ಗದ ಗಂಟುಗಳನ್ನು ಬಲವಂತದಿಂದ ಕತ್ತರಿಸಿದರು. ಸೊ ನಿಯಮಾನ, ಅಜಾಮಿಳನನ್ನ ನಾವು ಹಿಡ್ಕೊಂಡು ಬರ್ತಾ ಇದ್ವಿ. ತವ ಆದೇಶ, ನಿಮ್ಮ ಆದೇಶದಂತೆ. ರೈಟ್, ಯಾಕಂದ್ರೆ ನೀವು ನಮ್ಗೆ ಆದೇಶ ಕೊಟ್ಟಿತ್ತು ಅವನ ಹೇಳ್ಕೊಂಡು ಬನ್ನಿ ಅಂತ. ನಾವು ಹೋಗಿದ್ವಿ. ರೈಟ್, ಅಸ್ಮಾಭೀರ್ ಯಾತನಾ ಗೃಹಾನ್, ನಾವು ನರಕಕ್ಕೆ ಹೇಳ್ಕೊಂಡು ಬರ್ತಾ ಇದ್ವಿ. ಆದ್ರೆ ವ್ಯಾಮೋಚ
ಈ ಪಾತಕಿ ಅಜಾಮಿಳನನ್ನ ಅವರು ವಿಮೋಚನೆ ಮಾಡಿದ್ರು. ತೇ ತೇ ವಿಮೋಚಯನ್ ವ್ಯಾಮೋಚಯನ್. ತೇ ಅಂದ್ರೆ ಸಿದ್ಧಲೋಕದ ಅಂದರೆ ವಿಷ್ಣು ದೂತರು. ತೇ ವ್ಯಾಮೋಚಯನ್ ಪಾತಕೀನಾಂ ಚಿತ್ವಾ ಪಾಶಾನ್. ಆ, ಪಾಶವನ್ನ ಯಮಪಾಶವನ್ನ ಕತ್ತರಿಸಿ ಅವರು ಅಜಾಮಿಳನನ್ನ ವಿಮೋಚನೆ ಮಾಡಿದರು. ಸೊ ಇಂತಹ ಒಂದು ಕೃತ್ಯ ಎಂದು ಕಂಡಿಲ್ಲ ನಾವು. ಆದರೆ ಇವತ್ತು ಈ ಗಂಭೀರವಾದ ಕೃತ್ಯ ನಡೆದಿದೆ. ತರಬೇತಿ ಪಟ್ಟದ್ದು ಸಾಧ್ಯವಾಗಿಲ್ಲ, ಯಾಕಂದ್ರೆ ವಿಷ್ಣುದೂತರು ಅದೃಶ್ಯವಾಗಿ ಬಿಟ್ರು. ರಾಮೋ ಯದೀನೋ ಮನ್ಯಸೆ ಕ್ಷಮಂ ನಾರಾಯಣೇತಿ ಅಭಿಹಿತೆ ಮಾ ಭೈ ಇತ್ತಿ ಆಯಯೂರ್ಧೃತಂ. ಓಕೆ, ಯಾರು ಓದ್ತೀರಾ ಈಗ? ಓಕೆ, ಮತ್ತೆ ರಿಪೀಟ್ ಮಾಡ್ಬೇಕಾಗುತ್ತೆ ಸೈಕಲ್. ಯಾರಾದ್ರೂ ಹೊಸವರಿದ್ರೆ ಓದಿ. ಓಕೆ, ಪ್ರಭು, ಪಾಪಿಷ್ಠ ಅಜಾಮಿಳನು ನಾರಾಯಣನ ಹೆಸರನ್ನು ಹೇಳುತ್ತಿದ್ದಂತೆಯೇ ಈ ನಾಲ್ವರು ಸುಂದರ ಪುರುಷರು ಕೂಡಲೇ ಬಂದರು ಮತ್ತು ಹೆದರಬೇಡ ಹೆದರಬೇಡ ಎಂದು ಹೇಳುತ್ತಾ ಭರವಸೆಯಿತ್ತರು. ನಾವು ಅವರ ಬಗ್ಗೆ ತಮ್ಮಿಂದ ತಿಳಿಯ ಬಯಸುತ್ತೇವೆ. ಅವರ ವಿಚಾರ ತಿಳಿಯಲು ನಾವು ಸಮರ್ಥರೆಂದು ನೀವು ಭಾವಿಸುವುದಾದರೆ ಅವರು ಯಾರೆಂದು ದಯವಿಟ್ಟು ವಿವರಿಸಿ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಸೊ ಇಲ್ಲಿ ನಾವು ನಮಗೆ ಯೋಗ್ಯತೆ ಇದ್ದಲ್ಲಿ 4 ಜನರ ಬಗ್ಗೆ ಹೇಳಿ, ವಿಷ್ಣುದೂತರ ಬಗ್ಗೆ ಹೇಳಿ. ಯಾಕಂದ್ರೆ ವಿಷ್ಣುದೂತರು ಅಜಾಮಿಳ ನಾರಾಯಣ ಅಂತ ಕೂಗಿದ ತಕ್ಷಣ ಅವರು ಪ್ರಕಟವಾದ್ರು. ಹೆದರಬೇಡಿ ಅಂತ ಹೇಳಿದ್ರು, ಮಾ ಭೈಷ್ಟಂ ಅಂತ ಹೇಳಿದ್ರು. ಸೊ ಅಭಯತ್ವನ್ನ ಅವರು ಪ್ರದಾನ ಮಾಡಿದ್ದಾರೆ ಅಜಾಮಿಳನಿಗೆ. ಸೊ ದಯವಿಟ್ಟು ಅವರ ಬಗ್ಗೆ ಹೇಳಿ ಅಂತ ಇಲ್ಲಿ ಪ್ರಶ್ನೆ. 10 ಶ್ಲೋಕಗಳಲ್ಲಿ ಯಮದೂತರು ತಮ್ಮ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಈಗ ಯಮರಾಜರು ಉತ್ತರವನ್ನ ನೀಡ್ತಾರೆ. 11ನೇ ಶ್ಲೋಕ. ಶ್ರೀ ಶುಕೋವಾಚ ಋಷಿ ಬಾದರಾಯಣಿರುವಾಚ ಇತಿ ದೇವಃ ಸ ಆಪೃಷ್ಟಃ ಪ್ರಜಾ ಸಂಯಮನೋ ಯಮಃ ಪ್ರೀತಃ ಸ್ವದೂತಾನ್ ಪ್ರತ್ಯಾಹ ಸ್ಮರನ್ ಪಾದಾಂಬುಜಂ ಹರೇಃ. ಓಕೆ, ಸುಂದರಿ ಪ್ರಿಯಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಶುಕಮುನಿಗಳು ಹೇಳಿದರು, ಹೀಗೆ ಪ್ರಸ್ತುತನಾದ ಜೀವಿಗಳ ಪರಮ ನಿಯಂತ್ರಕನಾದ ಯಮರಾಜನು ಅವರಿಂದ ನಾರಾಯಣನ ಪುಣ್ಯನಾಮವನ್ನು ಕೇಳಿದುದರಿಂದಾಗಿ ತನ್ನ ದೂತರ ಬಗ್ಗೆ ತುಂಬಾ ಸುಪ್ರೀತನಾದನು. ಅವನು ಭಗವಂತನ ಚರಣ ಕಮಲಗಳನ್ನು ಸ್ಮರಿಸಿಕೊಂಡು ಉತ್ತರ ನೀಡಲಾರಂಭಿಸಿದನು. ಹರೇ ಕೃಷ್ಣ ಪ್ರಭು. ಸೊ ಯಮರಾಜರು ದೇವಃ ಆಪೃಷ್ಟಃ ಪ್ರಜಾ ಸಂಯಮನೋ ಯಮ. ಸೊ ಯಮರಾಜರು ತಮ್ಮ ಪ್ರಜೆಗಳಾದಂತಹ ಯಮದೂತರು ಕೇಳಿದ ಪ್ರಶ್ನೆಗಳನ್ನ ಕೇಳಿ ತುಂಬಾ ಆನಂದವಾಯ್ತು ಅವರಿಗೆ. ಪ್ರೀತ ಅಂದ್ರೆ ತುಂಬಾ ಸಂತುಷ್ಟವಾಯ್ತು. ಯಾಕೆಂದ್ರೆ ಹರಿಯ ಸ್ಮರಣೆ ಆಯ್ತು ಅವ್ರಿಗೆ. ಶುದ್ಧ ಭಕ್ತರ ಒಂದು ಲಕ್ಷಣವೇ ಇದು. ಯಾರಾದರೂ ಕೃಷ್ಣನ ಕುರಿತಾಗಿ ಪ್ರಶ್ನೆ ಮಾಡಿದರೆ ಅವರಿಗೆ ತುಂಬಾ ಸಂತೋಷ ಆಗ್ತದೆ. ಪ್ರೀತಃ ಸ್ವದೂತಾನ್ ಪ್ರತ್ಯಾಹ ಸ್ಮರನ್ ಪಾದಾಂಬುಜಂ ಹರಿಯ ಪಾದವನ್ನ ಸ್ಮರಿಸಿ ಹರಿಯ ಗುಣವನ್ನ ವರ್ಣನೆ ಮಾಡಲು ಪ್ರಾರಂಭಿಸುತ್ತಾರೆ. ಸೊ ಯಮರಾಜರಿಗೂ ಕೂಡ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ಪ್ರತಿ ದಿನ ಅವರು ಮ್ಯಾನೇಜ್ಮೆಂಟ್ ಮಾಡಬೇಕು. ಇವರು ಪಾಪ ಮಾಡಿದ್ದಾರೆ, ಇವನಿಗೆ ನರಕಕ್ಕೆ ಹಾಕಿ, ಪುಣ್ಯವನ್ನು ಮಾಡಿದ್ದಾನೆ ಸ್ವರ್ಗಕ್ಕೆ ಕಳಿಸಿ, ಪನಿಷ್ಮೆಂಟ್ ಅಂಡ್ ರಿವಾರ್ಡ್, ಪನಿಷ್ಮೆಂಟ್ ಸೊ ಕೆಲವೊಮ್ಮೆ ಯಮರಾಜರು ತಮ್ಮ ಡ್ಯೂಟಿಯಿಂದ ಬ್ರೇಕ್ ಕೂಡ ತಗೊಂತಾರೆ.
ಸೊ ಯಾರಾದ್ರೂ ಹೇಳ್ಬೋದಾ ಯಾವಾಗ ಯಮರಾಜರು ಈ ಬ್ರೇಕ್ ಅನ್ನ ತಗೊಂಡಿದ್ರು ತಮ್ಮ ವಿದುರ ಜನಿಸಿ ಬಂದಾಗ. ಕರೆಕ್ಟ್. ಸೊ ಯಮರಾಜರು ಒಂದು ಶಾಪವನ್ನು ನಿಮಿತ್ತವಾಗಿ ಬಳಸಿಕೊಂಡು ಅವರು ವಿದುರನಾಗಿ ಪ್ರಚಾರ ಮಾಡಿದರು. ವಿದುರನಾಗಿ ಧೃತರಾಷ್ಟ್ರನಿಗೆ ಪ್ರಚಾರವನ್ನು ಮಾಡಿದ್ದಾರೆ. ವಿದುರ ನೀತಿಯನ್ನ ಅವರು ಹೇಳಿದ್ದಾರೆ. ಸೊ ಈ ರೀತಿ ಹರಿಕಥೆ ಮಾಡೋದಕ್ಕೆ, ಹರಿಭಕ್ತರ ಸಂಘವನ್ನ ಪಡೆದುಕೊಳ್ಳೋದಕ್ಕೆ ಯಮರಾಜರು ವಿದುರರಾಗಿ ಬಂದರು. ಸೊ ಯಮರಾಜರು ಇಲ್ಲಿ ವಿದುರಾಗಿ ಬಂದಾಗ ಅರಿಯಮ ಅನ್ನುವ ಇನ್ನೊಬ್ಬ ವ್ಯಕ್ತಿ ಯಮರಾಜರ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಾರೆ. ಒಂದು ಲೀವ್ ಆಫ್ ಆಬ್ಸೆನ್ಸ್ ತಗೊಂಡು ಇನ್ನೊಬ್ಬರಿಗೆ ಡೆಪ್ಯುಟೇಷನ್ ಕೊಟ್ಟು ಯಮರಾಜರು ಕೂಡ ಬ್ರೇಕ್ ತಗೊಂತಾರೆ. ಯಾಕಂದ್ರೆ ತುಂಬಾ ಕಷ್ಟ ಕೆಲಸ ಮಾಡೋದು. ಮತ್ತೆ ಶುದ್ಧ ಭಕ್ತರ ಮನಸ್ಸು ತುಂಬಾ ಕೋಮಲ. ಅವರಿಗೆ ಈ ಒಂದು ಡಿಪಾರ್ಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಶಿಕ್ಷೆ ಕೊಡುವಂತ ಡಿಪಾರ್ಟ್ಮೆಂಟ್. ಸೊ ಅವ್ರ ಮನಸ್ಸು ಒಪ್ಪೋದಿಲ್ಲ ಅಷ್ಟು ಶಿಕ್ಷೆ ಕೊಡೋದಕ್ಕೆ. ಅದಕ್ಕೆ ತುಂಬಾ ಕನ್ಸಿಡರೇಟ್ ಆಗಿ ಅವರು ಶಿಕ್ಷೆಯನ್ನು ಕೊಡ್ತಾರೆ. ಮತ್ತೆ ಯಾವ ಅವಕಾಶ ಸಿಕ್ಕಾಗ ಹರಿಕಥೆಯನ್ನ ಕೂಡ ಅವರು ಮಾಡ ಬಯಸ್ತಾರೆ. ಸೊ ಈಗ ನಾವು ಮುಂದೆ ಹೋಗೋಣ. ಯಮ ವಾಚ, ಯಮರಾಜರು ಹೇಳ್ತಾ ಇದ್ದಾರೆ. ಸೊ ಪರೋ ಮದನ್ಯೋ ಜಗತಸ್ತಸ್ತುತಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಯದಂಶತೋಸ್ಯ ಸ್ಥಿತಿ ಜನ್ಮ ನಾಶ ನಸ್ಯೋತವದ್ಯಸ್ಯ ವಶೇ ಚ ಲೋಕಃ. ಪ್ರೇಮ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಅನುವಾದ ಬರ್ತಿಲ್ಲ. ಹಾ, ಇವಾಗ ಯಮರಾಜನು ಹೇಳಿದನು, ನನ್ನ ಪ್ರಿಯ ಸೇವಕರೇ, ನೀವು ನನ್ನನ್ನು ಪರಮೋನ್ನತನೆಂದು ಒಪ್ಪಿಕೊಂಡಿದ್ದೀರಿ. ಆದರೆ ನಿಜವಾಗಿ ನಾನಲ್ಲ. ನನ್ನ ಮೇಲೆ ಇಂದ್ರ ಮತ್ತು ಚಂದ್ರರು ಸೇರಿ ಇತರ ಎಲ್ಲ ದೇವತೆಗಳ ಮೇಲೆ ಒಬ್ಬ ಪರಮೋಚ್ಚ ಸ್ವಾಮಿ ಮತ್ತು ನಿಯಂತ್ರಕನಿದ್ದಾನೆ. ಬ್ರಹ್ಮ, ವಿಷ್ಣು ಮತ್ತು ಶಿವರು ಅವನ ಪಾರ್ಶ್ವಿಕ ಅಭಿವ್ಯಕ್ತಿಗಳಾಗಿದ್ದಾರೆ. ಅವರು ವಿಶ್ವದ ಸೃಷ್ಟಿ, ಸ್ಥಿತಿ, ಲಯಗಳ ಹೊಣೆಯನ್ನು ಹೊತ್ತಿದ್ದಾರೆ. ಅವನು ನೇಯ್ದ ಬಟ್ಟೆಯ ಉದ್ದ ಮತ್ತು ಅಗಲದ 2 ಎಳೆಗಳಂತೆ ಇದ್ದಾನೆ. ಮೂಗಿನಲ್ಲಿರುವ ಹಗ್ಗದಿಂದ ನಿಯಂತ್ರಿತವಾಗುವ ಹೋರಿಯಂತೆ ಪೂರ್ಣ ಪ್ರಪಂಚವು ಅವನಿಂದ ನಿಯಂತ್ರಿತವಾಗಿದೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಆಕ್ಚುಲಿ PPTs ಮಾಡೋದ್ರಲ್ಲಿ ಪ್ರೇಮ ಮಾತಾಜಿ ಮತ್ತೆ ಆರತಿ ಮಾತಾಜಿ ತುಂಬಾ ಅವರ ಸೇವೆ ಇದೆ. ಇದರಲ್ಲಿ ಬುಕ್ಕಿನಿಂದ ಅವರು ಸ್ಕ್ಯಾನ್ ಮಾಡಿ PPT ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಇದರಿಂದ ಈ ಕ್ಲಾಸಸ್ ತುಂಬಾ ಚೆನ್ನಾಗಿ ಮತ್ತೆ ಇಂಟರಾಕ್ಟಿವ್ ಆಗಿ ಮೂಡ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಇಲ್ಲಿ ಯಮರಾಜರು ಏನ್ ಹೇಳ್ತಾ ಇದ್ದಾರೆ, ಪರೋ ಮದನ್ಯೋ ಜಗತಃ ತಸ್ತುತಶ್ಚ ಓತಂ ಪ್ರೋತಂ ಪಟವದ್. ಪಟ ಅಂದ್ರೆ ಆಕ್ಚುಲಿ ಇಟ್ ಇಸ್ ಬಟ್ಟೆ. ಒಂದು ಬಟ್ಟೆಯಲ್ಲಿ ಹೇಗಿರ್ತವೆ, 2 ದಾರಗಳಿರ್ತವೆ, ಒಂದು ವರ್ಟಿಕಲ್, ಇನ್ನೊಂದು ಹಾರಿಜಾಂಟಲ್. ಸೊ ಈ ರೀತಿ ಎಳೆಗಳು ಸೇರಿ ಒಂದು ಬಟ್ಟೆ ಆಗ್ತದೆ. ಅದೇ ರೀತಿ ಭಗವಂತನೇ ಆ ಎಳೆ. ಭಗವಂತ ಇಡೀ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಹಿ ಈಸ್ ದ ಥ್ರೆಡ್ ಇನ್ ದಿಸ್ ಹೋಲ್ ಕ್ರಿಯೇಷನ್. ಸೊ ಇಡೀ ಜಗತ್ತು ಭಗವಂತನಿಂದ ನಿಯಂತ್ರಿತವಾಗಿದೆ. ಭಗವಂತನೇ ಸ್ಥಿತಿ ಜನ್ಮನಾಶ. ಸೃಷ್ಟಿ ಮಾಡುವವನವನೇ, ಪಾಲನೆ ಮಾಡುವವನವನೇ, ನಾಶ ಮಾಡುವವನು ಅವನೇ. ಈ ರೀತಿ ಸ್ಥಿತಿ ಜನ್ಮ ನಾಶ ಮಾಡುವವನವನೇ ಕೃಷ್ಣನೇ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ದೇವತೆಗಳು, ನಾನು ಮತ್ತೆ ಯಮರಾಜರು, ನಾನು ಇಂದ್ರ ಚಂದ್ರ ವರುಣ, ಇವರೆಲ್ಲರೂ ಭಗವಂತನ ನಿಯಂತ್ರಣದಲ್ಲಿ ಇದ್ದೀವಿ. ನಾವು ಸ್ವತಂತ್ರರಲ್ಲ. ವಿ ಆರ್ ನಾಟ್ ಇಂಡಿಪೆಂಡೆಂಟ್, ವಿ ಆರ್ ಆಲ್ ಡಿಪೆಂಡೆಂಟ್. ಸೊ ಈ ಒಂದು ತತ್ವವನ್ನು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಲಾಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ ನೋಡಿ, ನಸಿ ಓತವದ್ ಯಸ್ಯ ವಶೇ ಚ ಲೋಕಃ. ಹೇಗೆ ಒಂದು ಹೋರಿ ಅಥವಾ ಬುಲ್, ಆ ಒಂದು ಹೋರಿಯನ್ನ ನಿಯಂತ್ರಣ ಮಾಡೋದಕ್ಕೆ ಮೂಗಿಗೆ ದಾರವನ್ನು ಕಟ್ತಾರೆ. ಕರೆಕ್ಟ್. ದೇ ಟೈ ದ
ಥ್ರೆಡ್ ರೋಪ್ ಟು ದ ನೋಸ್. ಸೊ ಮೂಗಿಗೆ ಹಗ್ಗವನ್ನು ಕಟ್ಟಿ ಮೂಗಿ ಎಳೆದಾಗ ಅದು ಕಂಟ್ರೋಲ್ ಬಂದ್ಬಿಡ್ತದೆ. ಸೊ ಸಾಮಾನ್ಯವಾಗಿ ಒಂದು ಎತ್ತನ್ನ ಅಥವಾ ಹೋರಿಯನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಆದರೆ ಒಂದು ಹಗ್ಗವನ್ನು ಎಳೆದರೆ ಸಾಕು, ಅದು ನಿಯಂತ್ರಣದಲ್ಲಿ ಬಂದ್ಬಿಡ್ತದೆ. ಸೊ ಅದೇ ರೀತಿ ಇಡೀ ಜಗತ್ತು ಭಗವಂತನ ನಿಯಂತ್ರಣದಲ್ಲಿ. ಭಗವಂತ ಒಂದು ಎಳೆ ಒಂದು ಹಗ್ಗ ಜಗ್ಗಿದರೆ ಸಾಕು, ಎಲ್ಲವೂ ಕಂಟ್ರೋಲ್ ಅಲ್ಲಿ ಬಂದ್ಬಿಡ್ತದೆ. ಇಸ್ ಫುಲ್ಲಿ ಇನ್ ಕಂಟ್ರೋಲ್ ಆಫ್ ದ ಸುಪ್ರೀಂ ಲಾರ್ಡ್. ಸುಪ್ರೀಂ ಲಾರ್ಡ್ ಇಸ್ ಇನ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್. ಶ್ರೀಪಾದ್ ಮಧ್ವಾಚಾರ್ಯ ಹೇಳ್ತಾರೆ, ಓತಂ ಪ್ರೋತಂ ಅಂತಂದ್ರೆ ಭಗವಂತ ಎಲ್ಲಾ ಕಾರಣಗಳ ಕಾರಣ, ಸರ್ವ ಕಾರಣ ಕಾರಣಂ. ರೈಟ್. ಯಥಾ ಕಂಥಾ ಪಟಾಹ ಸೂತ್ರ ಓತಃ ಪ್ರೋತಶ್ಚ ಸಸ್ಥಿತಾಃ ಏವಂ ವಿಷ್ಣಾವಿದಂ ವಿಶ್ವಂ ಓತಂ ಪ್ರೋತಂ ಚ ಸಂಸ್ಥಿತಂ. ಹೇಗೆ ಒಂದು ಬಟ್ಟೆಯಲ್ಲಿ ದಾರಗಳು ಎಳೆಗಳು ಇರ್ತವೆ, ಅದೇ ರೀತಿ ವಿಷ್ಣು ಈ ಜಗತ್ತಿನ ಎಳೆ. ಎಲ್ಲಾ ಕಡೆ ಜಗತ್ತಿನಲ್ಲಿ ಭಗವಂತನಿದ್ದಾನೆ. ಸೊ ಬಟ್ಟೆ ಇದೆ, ಬಟ್ಟೆಗೆ ಪ್ರತಿಯೊಂದು ಜಾಗದಲ್ಲಿ ಬಟ್ಟೆಯಲ್ಲಿ ದಾರಗಳಿವೆ. ಅದೇ ರೀತಿ ಭಗವಂತ ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ ಅಂತ ಶ್ರೀಪಾದ್ ಮಧ್ವಾಚಾರ್ಯರು ಇಲ್ಲಿ ಭಾವಾರ್ಥವನ್ನ ಕೊಟ್ಟಿದ್ದಾರೆ. ಯೋ ನಾಮಭಿರ್ವಾಚಿ ಜನಂ ನಿಜಾಯಾಂ ಬಧ್ನಾತಿ ತಂತ್ರ್ಯಾಮಿವ ಧಾಮಭಿರ್ಘಾಃ ಯಸ್ಮೈ ಬಲಿಂ ತೇ ಇಮೇ ನಾಮ ಕರ್ಮ ನಿಬಂಧಬದ್ಧಾ ಚಕಿತಾ ವಹಂತಿ. ಕೆ ನಾರಾಯಣ ಸ್ವಾಮಿ ಪ್ರಭು ಪ್ರಭು ಅನುವಾದ. ಓದಿ. ಎತ್ತಿನ ಗಾಡಿಯ ಚಾಲಕನು ತನ್ನ ಎತ್ತುಗಳ ಮೂಗುಗಳ ಮೂಲಕ ದಾರಗಳನ್ನು ತೂರಿಸಿ ಅವನ್ನು ನಿಯಂತ್ರಿಸುತ್ತಾನೆ. ಹಾಗೆಯೇ ದೇವೋತ್ತಮ ಪರಮಪುರುಷನು ವೇದಗಳಲ್ಲಿರುವ ತನ್ನ ವಚನಗಳ ದಾರಗಳ ಮೂಲಕ ಸಕಲ ಮಾನವರನ್ನು ಬಂಧಿಸುತ್ತಾನೆ. ಅವು ಮಾನವನ ಸಮಾಜದ ಭಿನ್ನ ವರ್ಣಗಳ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಹೆಸರು ಮತ್ತು ಕರ್ಮಗಳನ್ನು ಪ್ರತಿಪಾದಿಸುತ್ತವೆ. ಈ ಎಲ್ಲ ವರ್ಣಗಳು ಸದಸ್ಯರು ಭಯದಲ್ಲಿ ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಪರಮಪ್ರಭುವಿಗೆ ಕಾಣಿಕೆಯನ್ನು ಅರ್ಪಿಸಿ ಅವನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಪ್ರಭು. ಸೊ ಎಲ್ಲ ವರ್ಣದವರಿಗೆ ನಿಯಮಗಳಿವೆ. ಎನ್ ನಾಮಭಿಹಿ ಅಂತಂದ್ರೆ ಬ್ರಾಹ್ಮಣರು ಇದ್ದಾರೆ, ಬ್ರಾಹ್ಮಣ ಹೆಸರಿನವರಿದ್ದಾರೆ, ಕ್ಷತ್ರಿಯರಿದ್ದಾರೆ, ವೈಶ್ಯರಿದ್ದಾರೆ, ಶೂದ್ರರಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ನಿಯಮಗಳಿವೆ. ಆ ನಿಯಮಗಳಿಂದ ಅವರು ಬಂಧಿತರಾಗಿದ್ದಾರೆ. ದೇ ಆರ್ ಸಪೋಸ್ ಟು ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಶಾಸ್ತ್ರಗಳಲ್ಲಿ ಬ್ರಾಹ್ಮಣರಿಗೆ ನಿಯಮಗಳಿವೆ, ಶಾಸ್ತ್ರಗಳಲ್ಲಿ ಕ್ಷತ್ರಿಯರು ಹೇಗಿರ್ಬೇಕು ಅನ್ನೋದಕ್ಕೆ ನಿಯಮಗಳಿವೆ, ವೈಶ್ಯರ ಒಂದು ಕರ್ತವ್ಯ ಏನಂತ ಹೇಳಿದ್ದಾರೆ. ಸೊ ಈ ರೀತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪ್ರತಿಯೊಬ್ಬರಿಗೂ ನಿಯಮಗಳನ್ನ ಶಾಸ್ತ್ರ ಕೊಟ್ಟಿದ್ದಾರೆ. ಸೊ ವಿ ಆರ್ ನಾಟ್ ಫ್ರೀ, ವಿ ಆರ್ ಬೌಂಡ್. ಹೇಗೊಬ್ಬ ಎತ್ತಿನ ಗಾಡಿಯ ಚಾಲಕ ಆ ಎತ್ತುಗಳನ್ನ ನಿಯಂತ್ರಣ ಮಾಡ್ತಾನೆ, ಅದೇ ರೀತಿ ಭಗವಂತ ನಮ್ಮೆಲ್ಲರನ್ನ ಶಾಸ್ತ್ರದ ಮುಖಾಂತರ ನಿಯಂತ್ರಣ ಮಾಡ್ತಾ ಇದ್ದಾನೆ. ಸೊ ಯಾರು ಶಾಸ್ತ್ರವನ್ನ ಪಾಲನೆ ಮಾಡ್ತಾರೆ ಅವರೇ ಅಂದರೆ ಶಿಷ್ಟಾಚಾರಿಗಳು, ಅಂದ್ರೆ ದೇ ಆರ್ ಕಲ್ಚರ್ಡ್ ಪೀಪಲ್, ಸುಸಂಸ್ಕೃತರು. ಅದೇ ಯಾರು ಶಾಸ್ತ್ರವನ್ನು ಉಲ್ಲಂಘಿಸ್ತಾರೆ, ಶಾಸ್ತ್ರವನ್ನು ಪಾಲನೆ ಮಾಡೋದಿಲ್ಲ, ಅವರು ಔಟ್ಕಾಸ್ಟ್. ದೇ ಆರ್ ಕಾಲ್ಡ್ ಆಸ್ ಅಂತ್ಯಜಾಸ್. ಅವರು ವರ್ಣಾಶ್ರಮದಿಂದ ಹೊರಗಡೆ ಇದ್ದಾರೆ, ಪ್ರಾಣಿಗಳ ತರ ಜೀವನವನ್ನ ನಡೆಸ್ತಾರೆ. ಸೊ ವರ್ಣಾಶ್ರಮವನ್ನು ಪಾಲನೆ ಮಾಡುವವರು ಮನುಷ್ಯರು. ಆದ್ರೆ ಯಾರು ಮನುಷ್ಯರು ಈ ವರ್ಣಾಶ್ರಮವನ್ನ ಶಾಸ್ತ್ರ, ಪ್ರಾಣಿಗಳೇ, ದೇ ಆರ್ ಲೈಕ್ ಲಿವಿಂಗ್ ಲೈಕ್ ಅನಿಮಲ್ಸ್. ಸೊ ವೇದಗಳ ಮುಖಾಂತರ ನಾವು ಬಂಧಿತವಾಗಿದ್ದೇವೆ. ಸೊ ದೇವತೆಗಳು, ಋಷಿಗಳು ಸಹ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಇನ್ನೆರಡು ಶ್ಲೋಕದಲ್ಲಿ ಹೇಳ್ತಾರೆ. ಇಂಪಾರ್ಟೆಂಟ್ ವರ್ಸ್. ಸೊ ಅಹಂ ಮಹೇಂದ್ರೋ ನಿರತಿ ಪ್ರಚೇತಾ ಸೋಮಗ್ನೀಶ ಪವನೋ ವಿರಿಂಚಿ ಆದಿತ್ಯ ವಿಶ್ವೇ ವಸವೋ ಅಥ ಸಾಧ್ಯ ಮರುದ್ಗಣ ರುದ್ರಗಣಾಸ ಸಿದ್ಧಾ ಅನ್ಯೇ ಚ ಯೇ ವಿಶ್ವಸೃಜೋ ಮರೇಶಾ ಭೃಗ್ವಾದಯೋ ಸ್ಪೃಷ್ಟರಜಸ್ತಮಸ್ಕಾಃ
ಯಸ್ಯೈಹಿತಂ ನ ವಿದುಸ್ಪೃಷ್ಟ ಮಾಯಾ ಸತ್ವ ಪ್ರಧಾನ ಅಪಿ ಕಿಂ ತತೋನ್ಯೇ. ಯಾರು ಓದ್ತೀರಾ? ಹರೇ ಕೃಷ್ಣ, ನಾನು ಓದ್ಲಂ ಪ್ರಭುಜಿ. ಓದಿ. ಅನುವಾದ. ಯಮರಾಜನಾದ ನಾನು ಸ್ವರ್ಗಾಧಿಪತಿಯಾದ ಇಂದ್ರ, ನಿವೃತ್ತಿ, ವರುಣ, ಚಂದ್ರ, ಅಗ್ನಿ, ಶಿವ, ಪವನ, ಬ್ರಹ್ಮ, ಸೂರ್ಯ, ವಿಶ್ವಾಸು, ಅಷ್ಟವಸುಗಳು, ಸಾಧ್ಯರು, ಮರುತರು, ರುದ್ರರು, ಸಿದ್ಧರು ಮತ್ತು ಬ್ರಹ್ಮಾಂಡದ ವಿಭಾಗೀಯ ವ್ಯವಹಾರಗಳ ವ್ಯವಸ್ಥೆಯಲ್ಲಿ ತೊಡಗಿರುವ ಮರೀಚಿ ಹಾಗೂ ಇತರ ಮಹರ್ಷಿಗಳು ಅಲ್ಲದೆ ಬೃಹಸ್ಪತಿಯೇ ಮೊದಲಾದ ದೇವತಾಶ್ರೇಷ್ಠರು ಮತ್ತು ಮೃಗು ಮುಖ್ಯರಾದ ಮಹರ್ಷಿಗಳು ಎಲ್ಲರೂ ನಿಶ್ಚಿತವಾಗಿ ಎರಡು ನೀಚ ಪ್ರಕೃತಿ ಗುಣಗಳಾದ ರಾಜಸ ಮತ್ತು ತಾಮಸಗಳ ಪ್ರಭಾವದಿಂದ ಮುಕ್ತರಾಗಿದ್ದೇವೆ. ಇಷ್ಟಾದರೂ ನಾವು ಸತ್ವಗುಣದವರಾಗಿದ್ದರೂ ಕೂಡ ದೇವೋತ್ತಮ ಪರಮ ಪುರುಷನ ಚಟುವಟಿಕೆಗಳನ್ನು ಅರಿಯಲಾರೆವು. ಹೀಗಿರುವಾಗ ಮಾಯೆಯ ಅಧೀನದಲ್ಲಿ ಭಗವಂತನನ್ನು ಅರಿಯಲು ಕೇವಲ ಊಹಾಪೋಹ ಮಾಡುವ ಇತರರ ಬಗ್ಗೆ ಹೇಳುವುದೇನು? ಹರೇ ಕೃಷ್ಣ ಪ್ರಭುಜಿ. ಭಗವಂತನನ್ನ ಯಾರು ಅರಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ರೈಟ್. ಅಹಂ, ಮಹೇಂದ್ರ, ಇಂದ್ರ, ನಿರತಿ, ವರುಣ, ಚಂದ್ರ ಈ ರೀತಿ ಎಲ್ಲ ದೇವತೆಗಳು ಅರಿದುಕೊಳ್ಳಲು ಸಾಧ್ಯವಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಈವನ್ ಮಹಾ ಸಿದ್ಧ ಪುರುಷರು, ರೈಟ್, ಯೋಗಿಗಳು, ರೈಟ್, ಮನಸ್ಸಿನ ವೇಗದಿಂದ ಭಗವಂತನನ್ನು ಹಿಡಿಯಲು ಪ್ರಯತ್ನ ಪಟ್ಟರು ಭಗವಂತನನ್ನ ಹಿಡಿಯಲು ಸಾಧ್ಯವಿಲ್ಲ, ಭಗವಂತನನ್ನ ಮುಟ್ಟಲು ಸಾಧ್ಯವೇ ಇಲ್ಲ ಅಂತ. ಸೊ ಯಮರಾಜರು ಕೂಡ ಹೇಳ್ತಾ ಇದ್ದಾರೆ, ನಮ್ಮಿಂದ ಭಗವಂತನನ್ನ ತಿಳಿಯಲು ಸಾಧ್ಯವಿಲ್ಲ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಯೋಗ ಸಾಧನೆಯಿಂದ ನಮ್ಮ ಬಲದಿಂದ ಭಗವಂತನನ್ನ ತಿಳ್ಕೊಳ್ಳಲು ಸಾಧ್ಯವಿಲ್ಲ, ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ. ರೈಟ್. ಸೊ ಭಕ್ತಿಯಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅನನ್ಯ ಭಕ್ತಿಯಿಂದ ಮಾತ್ರ ಭಗವಂತನನ್ನ ಪಡೆಯಲು ಸಾಧ್ಯ. ಅದಕ್ಕೆ ಭಕ್ತಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರಲ್ಲಿ ಭಕ್ತಿ ಇದೆ ಅವರು ಭಗವಂತನನ್ನ ತಿಳಿದುಕೊಳ್ಳಬಹುದು. ಭೀಷ್ಮ ದೇವರು ಕೂಡ ಹೇಳ್ತಾರೆ, ನಹಿ ಅಸ್ಯ ಕರ್ಹಿಚಿತ್ ರಾಜನ್ ಪುಮಾನ್ ವೇದ ವಿದುತ್ಸಿತಾಂ ಯದ್ವಿಜಿಜ್ಞಾಸೆಯ ಯುಕ್ತ ಮುಹ್ಯಂತಿ ಕವಯೋಪಿ. ಇವನ್ ಕವಿಗಳು, ದೇವತೆಗಳು ಕೂಡ ಅವರು ಮೋಹಿತರಾಗ್ತಾರೆ. ಭಗವಂತನನ್ನ ಮಹಿಮೆಯನ್ನು ಅರಿಯಲು ದೇವತೆಗಳಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಸಾಮಾನ್ಯ ಜನರಿಂದ ಭಗವಂತನನ್ನು ತಿಳಿದುಕೊಳ್ಳಲು ಹೇಗೆ ಸಾಧ್ಯ? ಇಟ್ಸ್ ಇಂಪಾಸಿಬಲ್. ಅದಕ್ಕಾಗಿ ಯಮರಾಜರು ಇಲ್ಲಿ ಹೇಳ್ತಾ ಇದ್ದಾರೆ, ಆ ಪರಮ ಪುರುಷನನ್ನ, ಪರಮ ನಿಯಂತ್ರಕನನ್ನ ತಿಳಿಯಲು ಸಾಧ್ಯವಿಲ್ಲ. ಅದು ಹೇಗೆ ತಿಳಿಯಬಹುದು? ಆ ಮುಂದಿನ ಶ್ಲೋಕಗಳಲ್ಲಿ ಅವರು ಹೇಳ್ತಾರೆ, ಮುಂದೆ ಬರ್ತದೆ, ನೆಕ್ಸ್ಟ್ ಕ್ಲಾಸಲ್ಲಿ ಅದು ಬರ್ತದೆ. ಯಂ ವೈನ ಗೋಭೀರ್ ಮನಸಾ ಶುಭೀರ್ವಾ ಹೃದಾ ಗಿರಾವಾಸು ಬೃಹತೋ ವಿಚಕ್ಷತೆ ಆತ್ಮಾನಮಂತರ್ಹೃದಿ ಸಂತಮಾತ್ಮನಾಂ ಚಕ್ಷು ಯಥೈವ ಹೃದಯಸ್ತತಃ ಪರಂ. ಯಾರು? ಪ್ರಭುಜಿ. ಓಕೆ, ವಂಶ ಮಾತಾಡಿ. ಶರೀರದ ಅವಯವಗಳು ಕಣ್ಣುಗಳನ್ನು ನೋಡಲು ಆಗದಿರುವಂತೆಯೇ ಪ್ರತಿಯೊಬ್ಬನ ಹೃದಯದಲ್ಲಿ ಪರಮಾತ್ಮನಂತೆ ಇರುವ ಪರಮ ಪ್ರಭುವನ್ನು ಜೀವಿಗಳು ನೋಡಲಾರರು. ಇಂದ್ರಿಯಗಳಿಂದ, ಮನಸ್ಸಿನಿಂದ, ಪ್ರಾಣವಾಯುವಿನಿಂದ, ಉದ್ಗತ ವಿಚಾರಗಳಿಂದ ಅಥವಾ ಶಬ್ದೋಚ್ಚಾರದಿಂದ ಜೀವಿಗಳು ಪರಮಪ್ರಭುವಿನ ನೈಜ ಸ್ಥಿತಿಯನ್ನು ಕಂಡುಹಿಡಿಯಲಾರರು. ಹರೇ ಕೃಷ್ಣ. ಒಳ್ಳೆ ಉದಾಹರಣೆ. ಕಣ್ಣು ಎಲ್ಲವನ್ನ ನೋಡ್ಬೋದು, ಆದರೆ ಇಂದ್ರಿಯಗಳು ಕಣ್ಣನ್ನು ನೋಡಲು ಸಾಧ್ಯವಿಲ್ಲ. ಕಣ್ಣಿನಿಂದ ನಾವು ಕೈಯನ್ನು ನೋಡ್ತೀವಿ, ಕಾಲನ್ನು ನೋಡ್ತೀವಿ, ದೇಹವನ್ನು ನೋಡ್ತೀವಿ, ಆದರೆ ಕಣ್ಣನ್ನ ಯಾವುದೇ ಇಂದ್ರಿಯ ಕಣ್ಣನ್ನು ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ಭಗವಂತ ಎಲ್ಲವನ್ನ ಸೃಷ್ಟಿಸಿದ್ದಾನೆ, ಭಗವಂತ ಎಲ್ಲವನ್ನೂ ನೋಡ್ತಾನೆ, ಆದರೆ ನಾವು ಭಗವಂತನ ನೋಡಲು ಸಾಧ್ಯವಿಲ್ಲ. ಇಟ್ಸ್ ಇಂಪಾಸಿಬಲ್. ಸೊ ಹೃದಾ ಗಿರಾ ವಾ ಅಸುಭೃತೋ ವಿಚಕ್ಷಿತ. ಸೊ ಹೃದಯ ಅಂದರೆ ಥಾಟ್ಸ್, ವಿಚಾರಗಳಿಂದ, ಮಾತುಗಳಿಂದ ಅಥವಾ ಜೀವಿಗಳು ಭಗವಂತನನ್ನ ನೋಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಥಾ ಏವ ಆಕೃತೆಯ ಚಕ್ಷುಹು, ಹೇಗೆ ಈ ದೇಹ ಕಣ್ಣುಗಳನ್ನು ನೋಡಲು ಸಾಧ್ಯವಿಲ್ಲ, ಅದೇ ರೀತಿ ನಾವೆಲ್ಲರೂ ಭಗವಂತನ ದೇಹದ ಅಂಗಗಳು. ಸೊ ಅಂಗಗಳು ಕಣ್ಣನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಭಗವಂತ ನಮ್ಮೆಲ್ಲರನ್ನ ನೋಡಬಹುದು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳಿದ್ದಾರೆ.
तस्यात्मतन्त्रस्य हरेरधीशितुः परस्य मायाधिपतेर्महात्मनः प्रायेण दूता इह वै मनोहरा चरन्ति तद्रूपगुणस्वभावाः. ಯಾರು ಓದ್ತೀರಾ? ವಿಜಯಗೌಡ ಮತ್ತೆ. ಹರೇ ಕೃಷ್ಣ ಪ್ರಭು. ಅನುವಾದ. ದೇವೋತ್ತಮ ಪರಮ ಪುರುಷನು ಸ್ವಯಂ ಪೂರ್ಣ ಮತ್ತು ಪೂರ್ಣ ಸ್ವತಂತ್ರನಾಗಿದ್ದಾನೆ. ಅವನು ಮಾಯಾಶಕ್ತಿಯ ಸಹಿತ ಪ್ರತಿಯೊಬ್ಬರ ಮತ್ತು ಪ್ರತಿಯೊಂದರ ಸ್ವಾಮಿಯಾಗಿದ್ದಾನೆ. ತನ್ನದೇ ಆದ ರೂಪ, ಗುಣಗಳು ಮತ್ತು ಲಕ್ಷಣಗಳನ್ನು ಹೊಂದಿದ್ದಾನೆ. ಅದೇ ಪ್ರಕಾರ ಅವನ ದೂತರು ವೈಷ್ಣವರು ಬಹು ಸುಂದರರಾಗಿದ್ದಾರೆ. ಬಹುಮಟ್ಟಿಗೆ ಅವನ ದೈಹಿಕ ಲಕ್ಷಣಗಳು, ದಿವ್ಯ ಗುಣಗಳು ಮತ್ತು ದಿವ್ಯ ಸ್ವಭಾವವನ್ನು ಹೊಂದಿದ್ದಾರೆ. ಅವರು ಈ ಜಗತ್ತಿನಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದೊಂದಿಗೆ ಸದಾ ಸಂಚರಿಸುತ್ತಾರೆ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ. ಭಗವಂತನಲ್ಲಿ ಹೇಗೆ ದಿವ್ಯ ಗುಣಗಳಿವೆ ಅದೇ ರೀತಿ ವಿಷ್ಣು ದೂತರಲ್ಲೂ ಕೂಡ ಸಕಲ ದಿವ್ಯ ಗುಣಗಳು ಇದ್ದಾವೆ. ಪ್ರಾಯೇಣ ದೂತ ಇಹ ವೈ ಮನೋಹರ. ಈ ದೂತರು ಕೂಡ ತುಂಬಾ ಸುಂದರ, ಮನೋಹರರು. ವೆರಿ ವೆರಿ ಬ್ಯೂಟಿಫುಲ್. ಚರಂತಿ ತದ್ರೂಪ ಗುಣ ಸ್ವಭಾವ. ಆಕ್ಚುಲಿ ಯಾವಾಗ ನಾವು ಭಗವಂತನ ಭಕ್ತಿಯನ್ನು ಮಾಡ್ತೀವಿ, ಭಕ್ತ ಕೂಡ ತುಂಬಾ ಆಕರ್ಷಕನಾಗ್ತಾನೆ. ಸೋಮೇಶಿಲ ಗುರುಪಾದರು ಅಮೆರಿಕದಲ್ಲಿ ಎಲ್ಲ ಹಿಪ್ಪಿಗಳು ಗುರುಪಾದರ ಸಂಸ್ಥೆಯಲ್ಲಿ ಸೇರಿಕೊಂಡಾಗ ಅವರೆಲ್ಲರೂ ಒಳ್ಳೆ ಧೋತಿ ಕುರ್ತಾ ಉಟ್ಕೊಂಡು, ತಿಲಕ ಧರಿಸಿಕೊಂಡು, ಕೇಶ ಮುಂಡನ ಮಾಡಿಕೊಂಡು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಕ್ಲೀನ್ ಆಗಿ ಕಾಣಿಸ್ತಾ ಇದ್ರು. ಸೊ ಪ್ರಭುಪಾದರು ಇವರನ್ನ ನೋಡಿದಾಗ ಪ್ರಭುಪಾದ ಹೇಳಿರ್ತಾರೆ, ವೈಕುಂಠ ಮ್ಯಾನ್, ದ ಲುಕಿಂಗ್ ಲೈಕ್ ಸೊ ಅಟ್ರಾಕ್ಟಿವ್. ಈವನ್ ಗೌರ್ಮೆಂಟ್ ಕೂಡ ಬಂದು ಹೇಳ್ತಾರೆ, ಇವರೆಲ್ಲ ಹಿಪ್ಪಿಗಳಾಗಿದ್ರು, ಎಷ್ಟು ಗಲೀಜಾಗಿದ್ರು, ಈಗ ನೋಡಿದರೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ, ಎಷ್ಟು ಆಕರ್ಷಕವಾಗಿ ಕಾಣಿಸ್ತಾ ಇದ್ದಾರೆ, ಏನ್ ಚಮತ್ಕಾರ ಮಾಡಿದ್ದಾರೆ ಪ್ರಭುಪಾದ ಅಂತ ಕೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ನಾವೇನ್ ಚಮತ್ಕಾರ ಮಾಡಿಲ್ಲ, ಒಬ್ಬರು ಹರಿಕೃಷ್ಣ ಹೇಳ್ತಾ ಇದ್ದಾರೆ, ಶುದ್ಧ ಜೀವನ ನಡೆಸ್ತಾ ಇದ್ದಾರೆ, ಅದಕ್ಕೆ ದೇ ಆರ್ ಅಟ್ರಾಕ್ಟಿವ್. ಅದಕ್ಕೆ ತುಂಬಾ ಆಕರ್ಷಕವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಸೊ ದಿಸ್ ಇಸ್ ದ ಸೀಕ್ರೆಟ್ ಆಫ್ ಅಟ್ರಾಕ್ಷನ್. ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಕೃಷ್ಣನ ಧ್ಯಾನ ಮಾಡ್ತಾನೆ, ಕೃಷ್ಣನ ಗುಣಗಳು ಅವನ ದೇಹದಲ್ಲಿ ಮೂಡುತ್ತವೆ. ಯಶಾಸ್ತಿ ಭಕ್ತಿರ್ಭಗವತ್ಯ ಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಃ ಹರಾವಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸತೋ ಧಾವತೋ ಭುವಿಃ. ಸೊ ಯಾರು ಕೃಷ್ಣನ ಭಕ್ತಿಯಲ್ಲಿ ಲೀನರಾಗಿರ್ತಾರೆ ಅವರಲ್ಲಿ ಸಕಲ ಗುಣಗಳು ಸೇರಿಕೊಡ್ತವೆ. ಸೊ ಇಟ್ಸ್ ವೆರಿ ಈಸಿ. ನಾವು ಯಾವ ಧ್ಯಾನವನ್ನು ಮಾಡ್ತೀವಿ, ಯಾರ ಮೇಲೆ ಧ್ಯಾನವನ್ನು ಮಾಡ್ತೀವಿ, ಸೊ ಆ ಗುಣಗಳು ಬರ್ತವೆ. ಯಾರೊಬ್ರು ಫಿಲ್ಮ್ ಸ್ಟಾರ್ ಅಥವಾ ಫಿಲ್ಮ್ ಆಕ್ಟರ್ಸ್ ಬಗ್ಗೆ ಧ್ಯಾನ ಮಾಡಿದ್ರೆ ಅವರ ಗುಣಗಳು ಅವರ ದೇಹದಲ್ಲಿ ಮೂಡಿಕೊಡ್ತವೆ. ಆದ್ರೆ ಯಾರು ಕೃಷ್ಣನ ಧ್ಯಾನವನ್ನು ಮಾಡ್ತಾರೆ, ಕೃಷ್ಣನ ದಿವ್ಯ ಗುಣಗಳು ಆ ಭಕ್ತನಲ್ಲಿ ಕಾಣಿಸಿಕೊಡ್ತವೆ. ಹೇಗೆ ಒಂದು ಪಕ್ಷಿ, ಆಕ್ಚುಲಿ ಇಟ್ ಇಸ್ ಟೋಲ್ಡ್ ಅಬೌಟ್ ಮತ್ಸ್ಯ ಕೂರ್ಮ ದರ್ಶನ ಧ್ಯಾನ ಸಂಸ್ಪರ್ಶೆ ಮತ್ಸ್ಯ ಕೂರ್ಮ ವಿಹಂಗಮ. ಕೂರ್ಮ ಒಂದು ಕೂರ್ಮ ಅಂದ್ರೆ ಒಂದು ಆಮೆ, ಒಂದು ನದಿ ಪಕ್ಕದಲ್ಲಿ ಅದು ಮೊಟ್ಟೆ ಇಟ್ಟು ಮೊಟ್ಟೆ ಮೇಲೆ ಎಲ್ಲ ಮಣ್ಣನ್ನು ಹಾಕಿ ಒಳಗಡೆ ಹೋಗ್ತದೆ. ಆದ್ರೆ ಅದು ಧ್ಯಾನ ಮಾಡ್ತಾ ಇರ್ತದೆ ನನ್ನ ಮೊಟ್ಟೆಗಳಲ್ಲಿದೆ ಅಂತ. ಸೊ ಧ್ಯಾನದಿಂದ ಆ ಮೊಟ್ಟೆಗಳಿಗೆ ಪೋಷಣವನ್ನು ನೀಡಿ ಆ ಮೊಟ್ಟೆಗಳು ಅಂದರೆ ಏನಂತಾರೆ, ದೇ 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 ಗಿವ್ ಬರ್ತ್ ಟು ಟರ್ಟಲ್ಸ್, ಇನ್ನಿಷ್ಟು ಆಮೆಗಳು ಹುಟ್ಟುತ್ತವೆ. ಸೊ ಅದು ಧ್ಯಾನ ಮಾಡಿ ಪೋಷಣೆಯನ್ನ ಕೊಡ್ತದೆ. ಅದೇ ರೀತಿ ಯಾವಾಗ ನಾವು ಭಗವಂತನ ಮೇಲೆ ಧ್ಯಾನವನ್ನು ಮಾಡ್ತೀವಿ, ಅಲ್ಲಿಂದ ನಮಗೆ ಪೋಷಣೆ ಸಿಗ್ತದೆ. ಸೊ ವಿ ಬಿಕಮ್ ನರಿಷ್ಡ್ ಬೈ ಥಿಂಕಿಂಗ್ ಆಫ್ ಕೃಷ್ಣ. ಸೊ ಅದಕ್ಕಾಗಿ ನಾವು ಧ್ಯಾನವನ್ನು ಮಾಡಬೇಕು. ಯಾರ ಮೇಲೆ ಧ್ಯಾನದ ವಸ್ತು ಏನು ಅದು ಮುಖ್ಯ. ಧ್ಯಾನದ ವಸ್ತು ಕೃಷ್ಣನಾಗಿರಬೇಕು. ಸೊ ವಿಷ್ಣುದೂತರು ಭಗವಂತನ ಭಕ್ತರು, ಅದಕ್ಕಾಗಿ ವಿಷ್ಣುದೂತರು ಭಗವಂತನ ತರನೇ ಆಕರ್ಷಕರಾಗಿದ್ದಾರೆ. ವೆರಿ ಅಟ್ರಾಕ್ಟಿವ್ ಲೈಕ್ ದ ಲಾರ್ಡ್. ಭಗವಂತನ ಹೋಲುವ ಗುಣಗಳು ಆಸ್ ಗುಡ್ ಆಸ್ ಗಾಡ್ ಕ್ವಾಲಿಟೀಸ್ ಭೂತಾನಿ ವಿಷ್ಣು ಸುರಪೂಜಿತಾನಿ ದುರ್ದರ್ಶಲಿಂಗಾನಿ ಮಹಾಭೂತಾನಿ ರಕ್ಷಂತಿ ತದ್ಭಕ್ತಿ ಮತಃ ಪರೇಭ್ಯೋ.
ಮತ್ತಶ್ಚ ಮರ್ತ್ಯಾಥ ಸರ್ವತಶ್ಚ. 18ನೇ ಶ್ಲೋಕ ಯಾರು ಓದ್ತೀರಾ? ಓಕೆ, ಎಲ್ಲರೂ ಒಂದು ರೌಂಡ್ ಓದಿ ಆಗಿದೆಯಾ? ಓಕೆ, ನಾನು ಓದ್ಲಾ? ಓದಿ. ದೇವತೆಗಳಿಂದಲೂ ಕೂಡ ಪೂಜಿತರಾದ ವಿಷ್ಣುದೂತರು ವಿಷ್ಣುವಿನಂತೆಯೇ ಅದ್ಭುತ ದೈಹಿಕ ಲಕ್ಷಣಗಳನ್ನು ಹೊಂದಿದ್ದಾರೆ ಮತ್ತು ಅವರು ಕಾಣಲು ಸಿಕ್ಕುವುದು ಬಹು ಅಪರೂಪ. ವಿಷ್ಣುದೂತರು ಭಗವದ್ಭಕ್ತರನ್ನು ಶತ್ರುಗಳ ಕೈಗಳಿಂದ, ಅಸೂಯಪರ ವ್ಯಕ್ತಿಗಳಿಂದ, ನನ್ನ ಅಧಿಕಾರ ವ್ಯಾಪ್ತಿಯಿಂದ ಹಾಗೂ ನೈಸರ್ಗಿಕ ಕ್ಷೋಭೆಗಳಿಂದಲೂ ಕೂಡ ರಕ್ಷಿಸುತ್ತಾರೆ. ಹರೇ ಕೃಷ್ಣ. ಸುರಪೂಜಿತಾನಿ, ದೇವತೆಗಳು ಕೂಡ ಇವರ ಪೂಜೆಯನ್ನು ಮಾಡ್ತಾರೆ. ದುರ್ದರ್ಶ ಲಿಂಗಾನಿ, ಇವರ ಒಂದು ದರ್ಶನ ತುಂಬಾ ದುರ್ಲಭ, ಮಹಾದ್ಭುತವಾದಂತಹ ಒಂದು ದರ್ಶನ. ಮಹಾದ್ಭುತಾನಿ, ರೈಟ್. ರಕ್ಷಂತಿ ತದ್ಭಕ್ತಿ ಮತಃ ಪರೇಭ್ಯ, ಅವರ ಭಕ್ತರು ಅಂದ್ರೆ ವಿಷ್ಣುವಿನ ಭಕ್ತರನ್ನ ರಕ್ಷಣೆ ಮಾಡ್ತಾರೆ, ಎಲ್ಲರಿಂದ ಅವರಿಗೆ ರಕ್ಷಣೆಯನ್ನ ಒದಗಿಸಿಕೊಡ್ತಾರೆ. ಅಂತಹ ಒಂದು ಮಹಾಜನರು ಇವರು. ಅವರು ಭಗವದ್ ಭಕ್ತರನ್ನು ರಕ್ಷಿಸ್ತಾರೆ. ಅಜಾಮಿಳನ ಯಾಕೆ ರಕ್ಷಿಸಿದ್ರು? ಯಾಕಂದ್ರೆ ಅಜಾಮಿಳ ನಾರಾಯಣನ ನಾಮಸ್ಮರಣೆ ಮಾಡಿ ಭಗವಂತನ ಭಕ್ತನೆನಿಸಿಕೊಂಡಿದ್ದ, ಅದಕ್ಕೆ ಅವರ ರಕ್ಷಣೆಯನ್ನು ಮಾಡಿದ್ದಾರೆ. ಸೊ ಈಸ್ ಆಲ್ಸೋ ಡಿವೋಟಿ ಆಫ್ ದ ಲಾರ್ಡ್ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ 19 ಮತ್ತು 20 ಶ್ಲೋಕ ನಾನು ಜಸ್ಟ್ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಮುಂದಿನ ವಾರ ಅದರ ವಿಶ್ಲೇಷಣೆಯನ್ನು ಮಾಡೋಣ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನವೇ ವಿದುರ್ ಋಷಿಯೋ ನಾಪಿ ದೇವಾ ನ ಸಿದ್ಧ ಮುಖ್ಯ ಅಸುರಾ ಮನುಷ್ಯ ಕುತಶ್ಚ ವಿದ್ಯಾಧರ ಚಾರಣಾದಯ. ಧರ್ಮಂ ತು ಸಾಕ್ಷಾತ್, ಧರ್ಮ ಅಂತಂದ್ರೆ ಏನು? ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತನು ಹೇಳಿದ್ದೇ ಧರ್ಮ. ಆದ್ರೆ ಈ ಧರ್ಮವನ್ನ ಯಾರೂ ಅರಿಯಲು ಸಾಧ್ಯವಿಲ್ಲ. ನವೇ ವಿದುಹು ಋಷಯೋ ನಾಪಿ ದೇವ, ಋಷಿಗಳು, ದೇವತೆಗಳು, ಸಿದ್ಧ, ಅಸುರರು, ಮನುಷ್ಯರು, ವಿದ್ಯಾಧರ ಚಾರಣರು, ಯಾರು ಈ ಧರ್ಮವನ್ನ, ಧರ್ಮದ ತತ್ವಗಳನ್ನು ಅರಿಯಲು ಸಾಧ್ಯವಿಲ್ಲ. ಧರ್ಮವನ್ನು ಯಾರೂ ಖಚಿತಪಡಿಸದಿದ್ದರೆ ಅವರ ಅಸ್ತಿತ್ವದ ಪುರಾವೆ ಏನು? ಧರ್ಮವನ್ನ ಯಾರು ತಿಳ್ಕೊಳ್ಳಿಕ್ ಸಾಧ್ಯವಿಲ್ಲ ಅಂದ್ರೆ ಹೂ ಇಸ್ ದ ಏನಂತಾರೆ ರೆಫರೆನ್ಸ್ ಫಾರ್ ದಿಸ್ ಧರ್ಮ? ಯಾರು ಅವರು? ವಾಟ್ ಇಸ್ ದ ಪ್ರಮಾಣ ಫಾರ್ ದಿಸ್ ಧರ್ಮಸ್ ಅಂತ ಕೇಳಿದಾಗ ಯಮರಾಜರು ಹೇಳ್ತಾರೆ 10 ಜನರಿದ್ದಾರೆ. ಈ 10 ಜನರಿಗೆ ಧರ್ಮ ಏನು ಅನ್ನೋದು ಗೊತ್ತು. ಸ್ವಯಂಭೋ ನಾರದ ಶಂಭೋ ಕುಮಾರಃ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವಯ್ಯಾಸಕಿ ವಯಂ. ಈ 10 ಜನರು ಸ್ವಯಂಭೂ ಅಂದ್ರೆ ಬ್ರಹ್ಮ, ನಾರದ, ಶಂಭು ಶಿವ, ಕುಮಾರ ಕಪಿಲ, ಮನು ಸ್ವಯಂಭುವ ಮನು, ಪ್ರಹ್ಲಾದ ಜನಕ ಸೀತೆಯ ತಂದೆ ಜನಕ, ಭೀಷ್ಮ ಪಿತಾಮಹ ಬಲಿ, ವಯ್ಯಾಸಕಿ ಅಂದ್ರೆ ಶುಕದೇವ ಗೋಸ್ವಾಮಿ, ವಯಂ ಯಮರಾಜ್ ಹೇಳ್ತಾರೆ ನಾನು ಕೂಡ, ವಯಂ ಅಂದ್ರೆ ನಾನು. ದ್ವಾದಶೈದೇ ವಿಜಾನೀಮೋ, ಈ 12 ಜನರಿಗೆ ಧರ್ಮ ಏನು ಅನ್ನೋದು ಗೊತ್ತು. ಧರ್ಮಾನ್ ಭಾಗವತಂ ಭಟಾಹ, ಹೇ ಯಮದೂತರೆ ಈ 12 ಜನರಿಗೆ ಧರ್ಮ ಏನು ಅನ್ನೋದು ಗೊತ್ತಿದೆ. ಈ ಧರ್ಮ ಗುಹ್ಯಂ ವಿಶುದ್ಧಂ ದುರ್ಬೋಧಂ, ತುಂಬಾ ಗುಹ್ಯವಾದದ್ದು, ಅತಿ ಪರಿಶುದ್ಧವಾದದ್ದು. ದುರ್ಬೋಧಂ ಅಂದ್ರೆ ವರ್ಣನೆ ಮಾಡಕ್ಕೆ ಸಾಧ್ಯವಾಗದಿರುವಷ್ಟದ್ದು, ಸಾಮಾನ್ಯ ಜನರು ವರ್ಣನೆ ಮಾಡಲು ಸಾಧ್ಯವಿಲ್ಲ, ಭಗವದ್ಭಕ್ತರು ಮಾತ್ರ ವರ್ಣನೆ ಮಾಡಬಹುದು. ಯಂ ಜ್ಞಾತ್ವಾ ಅಮೃತಮಶ್ನುತೆ, ಇದನ್ನ ತಿಳ್ಕೊಂಡ್ರೆ ಅಮೃತತ್ವ ದೊರಕುತ್ತದೆ. ಸೊ ಅಂತ ಯಮರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ 2 ಶ್ಲೋಕಗಳನ್ನ ಮುಂದಿನ ವಾರ ಮತ್ತೆ ಇನ್ನಷ್ಟು ಅಂದ್ರೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವತ್ತಿಗೆ ಅಲ್ಲಿ 9 ಗಂಟೆ ಆಗಿದೆ. ಸಾಮಾನ್ಯವಾಗಿ ನಾವು ಬೇಗ ಎಂಡ್ ಮಾಡ್ತೀವಿ, ಅದು ಇವತ್ತು ಲೇಟ್ ಆಯಿತು. ಸೊ ವಿಲ್ ಎಂಡ್ ಹಿಯರ್ ಟುಡೇ. ಮುಂದಿನ ವಾರ ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾಳೆ ಯುಗಾದಿ ಹಬ್ಬ, ತಾವೆಲ್ಲರೂ ಮನೆಯಲ್ಲಿ ತಯಾರಿ ಮಾಡ್ತಾ ಇರಬೇಕು. ಹೊಸ ವರ್ಷದ ಒಂದು ಪ್ರಾರಂಭ. ಸೊ ಆಕ್ಚುಲಿ ಹೊಸ ವರ್ಷ ಬರುವುದು ಜನವರಿ 1 ಅಲ್ಲ, ಆಕ್ಚುಲಿ ಇಟ್ ಯುಗಾದಿ. ಯುಗ ಅಂದ್ರೆ ವರ್ಷದ ಪ್ರಾರಂಭ, ಯುಗದ ಪ್ರಾರಂಭವೇ ಯುಗಾದಿ. ಹೊಸ ವರ್ಷ ತಮ್ಮ ಜೀವನದಲ್ಲಿ ಒಳ್ಳೆಯ ಭಕ್ತಿ ಮತ್ತೆ ಭಕ್ತಿ ಸೇವೆ ಅವಕಾಶ ಒದಗಿಸಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಸೊ ತಾವೆಲ್ಲರೂ ಈಗ ಹೊಸ ವರ್ಷವನ್ನ ಅತಿ ಭಕ್ತಿಯಿಂದ ಪ್ರಾರಂಭ ಮಾಡಿ.
Okay. Hare Krishna. Any questions anybody? ಯಾರ್ದು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಜಾಮಿಳನ್ ಬಗ್ಗೆ ಒಂದು ಕೇಳ್ಬೇಕಿತ್ತು ಹಾ. ಪ್ರಭುಜಿ. ನಾನು ಕೇಳಿದ್ದೆ ಒಂದು ಕ್ಲಾಸಲ್ಲಿ, ಲೈಕ್ ಒಬ್ಬರ ಬುದ್ಧಿಯಲ್ಲಿ ಈ ರೀತಿನೇ ನಾವು ಜೀವನ ನಡೆಸ್ಬೇಕು ಅಂತ ಎಲ್ಲ ಬುದ್ಧಿಯಲ್ಲಿ ಕರೆಕ್ಟ್ ಆಗಿ ಅವರು ಇಟ್ಟಿದ್ರೆ ಅವ್ರು ಯಾವ ಒಂದು ಅಡಚಣೆಗೂ ಮೋಹಕ್ಕೂ ಒಳಗಾಗಲ್ಲ. ಹಂಗಿದ್ದೂನು ಮತ್ತೆ ಅಜಾಮಿಳ ವೇದಶಾಸ್ತ್ರ ಅಧ್ಯಯನ ಮಾಡಿ ಎಲ್ಲ ತತ್ವಗಳನ್ನ ಅರ್ಥಕೊಂಡು ಹೇಗೆ ಅವರು ತರ ಕಾಮದ ಒಂದು ಇದಕ್ಕೆ ಇದೆ ಮಾಯ ಇಸ್ ವೆರಿ ಪವರ್ಫುಲ್ ಮಾತಾಜಿ. ಮಾಯಾಶಕ್ತಿ ಏನಿದೆ, ವಿದ್ವಾಂಸಮಪಿ ಕರ್ಷತಿ. ಏನು ವಿದ್ವಾಂಸರು ಕೂಡ ಮಾಯಾಶಕ್ತಿ ಬಲಿಯಾಗ್ತಾರೆ. ಸ್ವಂತ ಒಂದು ಪ್ರಭಾವಶಾಲಿಯಾಗಿದ್ದು ಈ ಮಾಯಾಶಕ್ತಿ. ಸೊ ಅದಕ್ಕೆ ತುಂಬಾ ಎಚ್ಚರಿಕೆಯಿಂದ ಭಕ್ತಿ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಬಲವಾನಿಂದ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ. ಆಕ್ಚುಲಿ ಇಂದ್ರಿಯಗಳ ಒಂದು ಏನಂತಾರೆ ಶಕ್ತಿ ಅಥವಾ ಒಂದು ಪವರ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಅದನ್ನು ಓವರ್ಕಮ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒನ್ ಕ್ಯಾನ್ ಫಾಲ್ ಪ್ರೇ ಟು ಇಟ್. ಅದಕ್ಕಾಗಿ ಈ ಶಾಸ್ತ್ರದಲ್ಲಿ ಇಂಥ ಉದಾಹರಣೆಗಳು ಯಾಕಿದ್ದಾರೆ ಅದು ತೋರಿಸೋದಕ್ಕೆ. ಇಟ್ ಮಾಯ ಇಸ್ ವೆರಿ ಸ್ಟ್ರಾಂಗ್. ಅಜಾಮಿಳ, ಭರತ ಮಹಾರಾಜರು ಜಿಂಕೆ ಶರೀರ ತಗೊಂಡ್ರು, ಅದು ಕಥೆ ಇದೆ. ಆಯ್ತು, ವಿಶ್ವಾಮಿತ್ರರ ಕಥೆ ಇದೆ. ಶೌಬರಿ ಮುನಿ 9ನೇ ಸ್ಕಂದದಲ್ಲಿ ಬರ್ತದೆ. ಶೌಬರಿ ಮುನಿಗಳು ನೀರಿನಲ್ಲಿ ತಪಸ್ಸು ಮಾಡ್ತಿದ್ರು, ಅವರು ಕೂಡ ತಪಸ್ಸು ಕೂಡ ಭಂಗವಾಯಿತು. ಸೊ ಎಷ್ಟೇ ವಿದ್ವಾಂಸರಾಗಿರ್ಲಿ, ಅವರಲ್ಲಿ ಶುದ್ಧ ಭಕ್ತಿ ಇಲ್ಲ ಅಂತಂದ್ರೆ ಅವರ ಪತನ ಯಾವಾಗಾದ್ರೂ ಆಗ್ಬೋದು. ದೇ ಆರ್ ನಾಟ್ ಇಮ್ಯೂನ್ ಟು ಇಟ್. ಸೊ ನಮ್ಮ ಇಮ್ಯುನಿಟಿ ಕಮ್ಮಿ ಇದ್ರೆ ಇನ್ಫೆಕ್ಷನ್ ಬೇಗ ಕ್ಯಾಚ್ ಆಗ್ತದೆ. ಇಮ್ಯುನಿಟಿ ಸ್ಟ್ರಾಂಗ್ ಇದ್ರೆ ಇನ್ಫೆಕ್ಷನ್ ಬೇಗ ಆಗೋದಿಲ್ಲ, ಕ್ಯಾಚ್ ಆಗೋದಿಲ್ಲ. ಅದೇ ರೀತಿ ನಮ್ಮ ಭಕ್ತಿ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಮಾಯ ಇನ್ಫೆಕ್ಷನ್ ಟಚ್ ಮಾಡೋದಿಲ್ಲ. ಆದರೆ ಭಕ್ತಿ ವೀಕ್ ಆಗಿದ್ರೆ ಮಾಯ ಇನ್ಫೆಕ್ಷನ್ ಅತಿ ಬೇಗನೆ ನಾವು ಅದಕ್ಕೆ ಬಲಿಯಾಗ್ತೀವಿ. ಅದಕ್ಕೋಸ್ಕರ ನಾವು ಭಕ್ತಿಯನ್ನು ಹೆಚ್ಚು ಮಾಡಬೇಕು. ನಾಮಜಪ, ಭಗವದ್ಭಕ್ತರ ಸೇವೆ, ಭಕ್ತ ಸಂಘ ಇದನ್ನೆಲ್ಲ ಮಾಡ್ತಾ ಇದ್ರೆ ವಿಲ್ ಬಿಕಮ್ ಇಮ್ಯೂನ್ ಟು ಇಟ್. ಅವ್ರ ಇಮ್ಯುನಿಟಿ ವಿಲ್ ಗ್ರೋ. ಭಕ್ತರಾಗಿದ್ರು ಅವರ ಮೇಲೆ ಮಾಯೆ ಪ್ರಭಾವ ಬೀಳುತ್ತೆ. ಅವರು ಶುದ್ಧ ಭಕ್ತರಾಗಿರ್ಲಿಲ್ಲ. ದೇ ಆರ್ ನಾಟ್ ಪ್ಯೂರ್ ಡಿವೋಟೀಸ್. ಭಕ್ತಿ ಪುಣ್ಯವಂತರಾಗಿದ್ರು ಆದ್ರೆ ಶುದ್ಧ ಭಕ್ತರಾಗಿರ್ಲಿಲ್ಲ. ದೇ ಆರ್ pious people, but they are not pure devotees. ಅದಕ್ಕೆ piety is not good enough. One should be pure devotee. like ಹರಿದಾಸ್ ಠಾಕೂರ್ ಶುದ್ಧ ಭಕ್ತರಾಗಿದ್ರು. ಸಾಕ್ಷಾತ್ ಮಾಯಾದೇವಿ ಅವರ ಪಕ್ಕ ಬಂದು ಕೂತ್ಕೊಂಡ್ರು ಕೂಡ ಅವ್ರಿಗೆ ಏನು ಅವರ ಪತನವಾಗ್ಲಿಲ್ಲ. ಬಿಕಾಸ್ he is very pure devotee, right? Okay, thank you Prabhuji. Hare Krishna. Hare Krishna. So we'll stop here. Srila Prabhupada ki jai. Srimad Bhagavatam ki jai. Hare Krishna. Hare Krishna. Hare Krishna. Hare Krishna Prabhuji.